ಸೊ ಎಲ್ಲರೂ ವೆಲ್ಕಮ್ ಮಾಡ್ತಾ ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ವಿ. ನೀವು ಯಾರೂ ಬರಲಿಲ್ಲ ಪಾಪ, ಗೊತ್ತಾಯಿತು ನೀವು ಇನ್ನೊಂದು ಪ್ರೆಸ್ ಮೀಟಿಂದ ಬರೋದಕ್ಕೆ ಲೇಟ್ ಆಗ್ತಿದೆ ಅಂತ. ಸೊ ಹಾಗಾಗಿ ನಿಮ್ಮೆಲ್ಲರಿಗೋಸ್ಕರ ಇದರ ಉದ್ದೇಶ ನೇರವಾಗಿ ಒಂದೇ. ನಾಳೆ ಬೆಳಿಗ್ಗೆ ಅಂದರೆ 17ನೇ ತಾರೀಕು ನಮ್ಮ ಸಿನಿಮಾ, 17ನೇ ಜಾನ್ವರಿ 2025 ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕರ್ನಾಟಕ ರಾಜ್ಯದಾದ್ಯಂತ ಸರಿಸುಮಾರು 200 ಥಿಯೇಟರ್ಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ. ಇಲ್ಲಿ ಸಾಕಷ್ಟು ಸಂಕಷ್ಟಗಳು, ಸಾಕಷ್ಟು ಸಮಸ್ಯೆಗಳು, ಸಾಕಷ್ಟು ಕನ್ಫ್ಯೂಷನ್ಗಳು, ಒಂದಷ್ಟು ಗೊಂದಲಗಳು, ಇದೆಲ್ಲದರ ಮಧ್ಯೆ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದೀವಿ. ಬಟ್ ಬಹುತೇಕ ಜನ ಹೇಳ್ತಾ ಇರೋದೇನೆಂದರೆ, ನಾಳೆ ಸಿನಿಮಾ ರಿಲೀಸ್ ಇದೆಯಾ, ನಾಳೆ ಸಿನಿಮಾ ರಿಲೀಸ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾಳೆ ಸಿನಿಮಾ ರಿಲೀಸ್ ಇದೆ ಅಂತ ಇಡೀ ಟೀಮು ನಿಮ್ಮೆಲ್ಲರ ಮೂಲಕ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ತಲುಪಿಸ್ಬೇಕು ಈ ಸುದ್ದಿನ ಅನ್ನೋದೇ ನಮ್ಮ ಉದ್ದೇಶ. ಸೊ ಮೊದಲಿಗೆ ಬಹಳ ಮೇಜರ್ ಆದ ವಿಚಾರ, ಜನವರಿ 10ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಪೊಂಗಲ್ ಸ್ಪೆಷಲ್, ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಅಂತ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ನಿಮ್ಮೆಲ್ಲರಿಗೂ ಈಗಾಗಲೇ ಹೇಳಿದ್ದೀವಿ, ಹೈದರಾಬಾದಿನ ನಿರ್ಮಾಪಕರೊಬ್ಬರು ಘನ ನ್ಯಾಯಾಲಯದಿಂದ ತಂದ ಒಂದು ಇಂಜೆಕ್ಷನ್ ಆರ್ಡರಿಂದ ಸಿನಿಮಾ ಪೋಸ್ಟ್ಪೋನ್ ಆಯಿತು. ಪೋಸ್ಟ್ಪೋನ್ ಆಗಿದ್ದು ಒಳ್ಳೆಯದಾಯಿತು ಅಂತ ಸಾಕಷ್ಟು ಜನ ಹೇಳಿದ್ದಾರೆ, ಸಾಕಷ್ಟು ಜನ ಉತ್ತೇಜಿಸಿದ್ದಾರೆ, ಸಾಕಷ್ಟು ಜನ ನಮಗೆ ಬೆನ್ನು ತಟ್ಟಿದ್ದಾರೆ. ನಿಮ್ಗೆ ಒಳ್ಳೆಯದಾಗುತ್ತೆ. ಯಾಕೆಂದರೆ ಕಳೆದ ವಾರ ಸರಿಸುಮಾರು ಪರಭಾಷೆಯ 4 ಸಿನಿಮಾಗಳು ಮತ್ತು ಕನ್ನಡದ 2 ಸಿನಿಮಾಗಳು ಬರಬೇಕಾಗಿತ್ತು. ಅದರ ಜೊತೆಗೆ ನಾವು ಬರಬೇಕಾಗಿತ್ತು. ಅವುಗಳ ಮಧ್ಯೆ ಬಂದಿದ್ರೆ ಅಷ್ಟೊಂದು ಉತ್ತೇಜನಕರವಾಗ್ತಿರಲಿಲ್ಲ. ನೀವೀಗ ಸೋಲೋ ಬರ್ತಾ ಇದ್ದೀರ ಅಂದರೆ ಇಡೀ ಕರ್ನಾಟಕಕ್ಕೆ ಒಂದೇ ಕನ್ನಡ ಸಿನಿಮಾ ರಿಲೀಸ್ ಆಗ್ತಿದೆ 17ನೇ ತಾರೀಕು ಈ ವಾರ. ಸೊ ನಿಮಗೆ ಮತ್ತಷ್ಟು ಒಳ್ಳೆಯ ಥಿಯೇಟರ್ ಸೆಟಪ್ಗಳು, ಮತ್ತಷ್ಟು ಒಳ್ಳೆಯ ಆಡಿಯನ್ಸ್ ಸಪೋರ್ಟ್ ಎಲ್ಲ ಸಿಗುತ್ತೆ, ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ಸಾಕಷ್ಟು ಜನ ಹೇಳಿ ಉತ್ತೇಜಿಸಿದ್ದಾರೆ. ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ, ಯಾಕೆ ಈ ಸ್ಟೇ, ಯಾಕೆ ಈ ಕನ್ಫ್ಯೂಷನ್ಸ್, ಯಾಕೆ ಈ ಗೊಂದಲಗಳು, ಯಾಕೆ ಈ ಪ್ರಶ್ನೆಗಳು, ಇದೆಲ್ಲಕ್ಕೂ ನಿರ್ಮಾಪಕರಾದ ಛಲವಾದಿ ಕುಮಾರ್ ಅವರು ಉತ್ತರ ಕೊಡ್ತಾರೆ. ಹಾಗೆ ಇದೆಲ್ಲದರ ನಂತರವೂ 17ನೇ ತಾರೀಕಿಗೆ ಸಾಕಷ್ಟು ಬಹಳ ದೊಡ್ಡ ಥಿಯೇಟರ್ ಸೆಟಪ್ನ ರೆಡಿ ಮಾಡಿರುವಂಥ ನಮ್ಮ ಗೋಕುಲ್ ಫಿಲ್ಮ್ಸ್ನ I24 ಕ್ರಿಯೇಷನ್ಸ್ ಥ್ರೂ ಗೋಕುಲ್ ಫಿಲ್ಮ್ಸ್ ನಮ್ಮ ಗೋಕುಲ್ ಅಣ್ಣ ಇದ್ದಾರೆ. ಹಾಗೆ ಸಾಕಷ್ಟು ಹೆಚ್ಚಿನ ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಚಿತ್ರತಂಡದ ನನ್ನ ಸಿನಿಮಾದ ಡೈಲಾಗ್ ರೈಟರ್ ಚಕ್ರವರ್ತಿ ಚಂದ್ರಚೂಡ್ ಅವರಿದ್ದಾರೆ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕಿಟ್ಟಿ ಮಂಡ್ಯ ಅವರಿದ್ದಾರೆ, ಹಾಗೆ ನಮ್ಮ ನಾಯಕ ನಟ ಶ್ರೀನಗರ ಕಿಟ್ಟಿ ಅವರು ಇದ್ದಾರೆ. ಸೊ ಒಬ್ಬೊಬ್ಬರೇ ಮಾತಾಡ್ತಾ ಹೋಗೋಣ. ಒಬ್ಬೊಬ್ಬರು ಅವರವರ ನೋವುಗಳನ್ನು, ಅವರವರ ತೊಳಲಾಟಗಳನ್ನು ಹೇಳ್ತಾ ಹೋಗ್ತೇವೆ. ಇದು ತೊಳಲಾಟಗಳ ಪ್ರೆಸ್ ಮೀಟ್ ಅಲ್ಲ, ಇದು ಕನ್ಫ್ಯೂಷನ್. ಗೋಕುಲ್ ರಾಜ್ ಮಾತಾಡ್ತಾ ಇದ್ದೀವಿ. ಪಿಕ್ಚರು ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ವೆರಿ ಗುಡ್ ಪಿಕ್ಚರ್. 10ನೇ ತಾರೀಕು ಬರಬೇಕಾಗಿತ್ತು. ಪಿಕ್ಚರ್ ತೊಂದರೆ ಆಗಿ 17ಕ್ಕೆ ರಿಲೀಸ್ ಮಾಡ್ತಾ ಇದ್ದೀವಿ. ಸೂಪರ್ ಕಂಟೆಂಟ್ ಇದೆ ಪಿಕ್ಚರಲ್ಲಿ, ಒಳ್ಳೆ ಸಾಂಗ್ಸ್ ಇದೆ, ಒಳ್ಳೆ ನಿರ್ದೇಶಕರು, ಒಳ್ಳೆ ಪ್ರೊಡ್ಯೂಸರು, ಎಲ್ಲ ಚೆನ್ನಾಗಿದೆ. ಎಕ್ಸ್ಟ್ರಾಡಿನರಿ ಸಬ್ಜೆಕ್ಟ್ ಇದೆ. ಕ್ಲೈಮ್ಯಾಕ್ಸ್ ಮಾತ್ರ ಸೂಪರ್ ಆಗಿದೆ. ಪಿಕ್ಚರ್ ಕಂಟೆಂಟ್ ಸೂಪರ್ ಆಗಿದೆ. ದಯವಿಟ್ಟು ತಾವೆಲ್ಲ ಜನ ಬಂದು ನೋಡಬೇಕು ಅಂತ ನನ್ನ ವಿನಂತಿ. ನಮ್ಮ ಗೋಕುಲ್ ಫಿಲ್ಮ್ಸಿಂದ ಈ ಸಿನಿಮಾ ರಿಲೀಸ್ ಮಾಡ್ತಾ ಇರೋದು ಭಾಳ ಸಂತೋಷ ಆಗ್ತಾ ಇದೆ. ತುಂಬ ದೊಡ್ಡ ಮಟ್ಟಕ್ಕೆ ಒಂದು 200 ಚಿತ್ರಮಂದಿರದಲ್ಲಿ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ವೆರಿ ಗುಡ್ ಫಿಲಮ್ ಆಗುತ್ತೆ. ಎಲ್ಲರಿಗೂ ನಮ್ಮ ಕಡೆಯಿಂದ ಸಂತೋಷ ಆಗ್ತಾ ಇದೆ. ನಮಗೆ ಅಣ್ಣ ಪ್ರಶ್ನೆಗಳು ಅಣ್ಣಂಗೆ ಏನಾದರೂ ಇದ್ದರೆ ನಮ್ಮ ಕಡೆಯಿಂದ? ಹಾಂ, ಓಕೆ.
ಮುಂದೆ ನಮ್ಮ ಬಂದಿದ್ದಕ್ಕೆ ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ಒಂದು ರಿಯಲ್ ಮೀಡಿಯಾ ಹತ್ರ ಬಂದಿದ್ದೀವಿ. ಕುಮಾರ್ ಅವರಿಗೆ ಸ್ವಾಗತ, ನಿರ್ಮಾಪಕರಿಗೆ. ಒಂದು 2 ವಿಷಯ ತುಂಬ ಮುಖ್ಯವಾಗಿ ನಿಮ್ಮ ಹತ್ರ ಹಂಚ್ಕೋಬೇಕು, ಆಮೇಲೆ ನಿಮ್ಮ ಪ್ರಶ್ನೆಗಳಿಗೆ ಬರೋಣ. ಬಹುಶಃ ಈ ಸಂಜು ವಿಟ್ಸ್ ಗೀತಾ ಅಂದ್ರೇ ಹೀಗೆ ಅನಿಸುತ್ತೆ. ಈ ಮಗು 10 ತಿಂಗಳಾದರೂ ಹುಟ್ಟಲ್ಲ. ಕೆಲವು ಮಕ್ಕಳು ಅರ್ಜೆಂಟಿಗೆ ಹುಡ್ತವೆ 7 ತಿಂಗಳಿಗೆ, ಕೆಲವು ಮಕ್ಕಳು 9 ತಿಂಗಳು ದಾಟಿ 10 ತಿಂಗಳಾಗಿ ಹೆರಿಗೆ ಮಾಡಿಸೋ ಹೊತ್ತಿಗೆ ಸುಸ್ತಾಗುತ್ತೆ. ಸಂಜು ವಿಟ್ಸ್ ಗೀತಾ ಪಾರ್ಟ್ 1 ನನಗೊಂದು ನೆನಪಿದೆ, ಅದನ್ನು ನೆನೆಸ್ಕೊಂಡು ಮುಂದಕ್ಕೆ ಹೋಗ್ತೀನಿ. ನಾಗಪ್ಪ, ಕಂಗ್ರ್ಯಾಚುಲೇಷನ್ಸ್. ಸಂಜು ವಿಟ್ಸ್ ಗೀತಾ 1 2 ಗಂಟೆಗೆ ಡಿಸೈಡ್ ಆಗಿತ್ತು ರಾತ್ರಿಗೆ. ಇದು ಪರವಾಗಿಲ್ಲ, 6 ಗಂಟೆಗೆ ಡಿಸೈಡ್ ಮಾಡಿದ್ಯಾ. ಥ್ಯಾಂಕ್ ಯು. ಅಷ್ಟು 12 ವರ್ಷಗಳ ಹಿಂದೆ ರಾತ್ರಿಗೆ 2 ಗಂಟೆಗೆ ನಮಗೆಲ್ಲ ಗೊತ್ತಾಗಿದ್ದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ. ಇವತ್ತು ಪರವಾಗಿಲ್ಲ, ಒಂದು ದಿನ ಮುಂಚೆನೇ ನಾವು ಕನ್ಫರ್ಮ್ ಆಗಿ ಥಿಯೇಟರ್ ಲಿಸ್ಟ್ ಬಿಟ್ಟು ಮಾಡ್ತಾ ಇದ್ದೀವಿ. ಸೊ ನಾವು ಕೂಡ ತುಂಬ ಮಾಡರ್ನ್ ಆಗಿದ್ದೀವಿ ಸಂಜು ವಿಟ್ಸ್ ಗೀತಾ ವಿಚಾರದಲ್ಲಿ. ಕೋರ್ಟು ಮತ್ತೊಂದು ವಿಚಾರನ ಕುಮಾರಣ್ಣವ್ರು ಹೇಳ್ತಾರೆ. ತುಂಬ ಮುಖ್ಯವಾಗಿ ನಿಮಗೆ ಅಡ್ರೆಸ್ ಮಾಡ್ತಾ ಇರೋದು ಕನ್ನಡ ಚಿತ್ರರಂಗವನ್ನು ಆಳುವ ಮಾಫಿಯಾಗಳ ವಿರುದ್ಧ ಮಾತಾಡಬೇಕು ಅಂತ ಧ್ವನಿ ಎತ್ತಬೇಕು. ಅದನ್ನು ಈ ಸಂಜು ವಿಟ್ಸ್ ಗೀತಾ 2 ವೇದಿಕೆಯನ್ನು ಬಳಸ್ಕೊತಾರೆ. ಬುಕ್ ಮೈ ಶೋಗೆ ಒಂದು ನಾನಾ ರೀತಿಗಳಿದೆ. ಆ ಇಂಟ್ರೆಸ್ಟ್ ಅಂತ ಒತ್ತಕ್ಕೆ ಒಂದಷ್ಟು ವಿಷಯಗಳಿದೆ. ರಿವ್ಯೂಸ್ಗಳನ್ನು ಲಾಕ್ ಮಾಡೋಕ್ಕೆ ವಿಷಯಗಳಿದೆ. ನಾನು ನಾಗಪ್ಪ ಒಂದು ಟ್ರಾವೆಲ್ ಮಾಡಿದ್ವಿ ಹಿಂದಿನ ಪಿಕ್ಚರು. ಕೆಲವು ರಿವ್ಯೂಗಳು ಹೋಗೋದೇ ಇಲ್ಲ, ಕೆಲವು ರಿವ್ಯೂಗಳ ಬರ್ದವ್ರದ್ದು ಸ್ನೇಹಿತರು ಬರೆದಿರ್ತಾರೆ, ಮೇಲೆ ಬರಲ್ಲ. ಕನ್ನಡ ಚಿತ್ರರಂಗದಲ್ಲಿ ಒಂದು ಕೆಟ್ಟ ಪರಂಪರೆಯನ್ನು ಕೆಲವರು ತಂದರು. ಏನಂದರೆ ಸಾವಿರಾರುಗಟ್ಟಲೆ ಟಿಕೆಟ್ ಹರಿಸ್ಬಿಡೋದು, ವಾರಗಟ್ಟಲೆ ಹೌಸ್ಫುಲ್ ಮಾಡ್ಸೋಕ್ಕೆ ನೋಡೋದು, ಮತ್ತೊಂದು ಮಾಡೋದು. ಇವತ್ತು ಮಧ್ಯಾಹ್ನ ಡಿಸ್ಕಷನ್ ನಡೆಯುವಾಗ ಕಿಟ್ಟಪ್ಪ ಒಂದು ಒಳ್ಳೆ ಮಾತು ಹೇಳಿದ್ರು. ಕುಮಾರಣ್ಣನ ಅದಕ್ಕೆ ಅನುಮೋದಿಸಿದ್ರು. ನಾಗಶೇಖರ್ ಅವರು ಮೊದಲಿಂದನೂ ಕ್ರಾಂತಿಕಾರಿ. ನಾವು ತುಂಬ ಆರ್ಗ್ಯಾನಿಕ್ ಆಗಿ ಹೋಗೋಣ, ಜನರ ಅಭಿಪ್ರಾಯ ಏನಿರುತ್ತೆ ಆ ಥರನೇ ಹೋಗಲಿ. ಸುಮಾರು ಸಿನಿಮಾಗಳು ಒಂದು ವಾರ ಆದಮೇಲೆ ಜನರನ್ನು ತಲುಪಿ ಮೇಲೆ ಕೆದ್ದಿದ್ದಾವೆ. 100 ದಿನ 200 ದಿನ ದಾಟಿದ್ದಾವೆ. ನಿರ್ಮಾಪಕರಿಗೆ ಹಣ ತಂದುಕೊಟ್ಟಿದೆ, ನಿರ್ದೇಶಕರಿಗೆ ಹೆಸರು ತಂದುಕೊಟ್ಟಿದೆ, ಕಲಾವಿದರಿಗೆ ತುಂಬ ವಿಚಾರಗಳನ್ನು ತಂದುಕೊಟ್ಟಿದೆ. ಅದೇನು ಆರ್ಗ್ಯಾನಿಕ್ ಆಗಿ ಆಗಬೇಕು, ಸಹಜವಾಗಿ ಆಗಬೇಕು, ಅದೇ ಆಗಬೇಕು. ಈ ಟಿಕೆಟ್ ಹರಿಸುವ, ಒಂದು ಕೃತಕವಾದಂಥ ಪ್ರಚಾರ ಮಾಡುವ, ಬೇರೆ ಯಾವ ಥರದ್ದನ್ನು ನಾವು ಮಾಡಬಾರ್ದು ಅಂತ ಒಂದು ನಿರ್ಧಾರ ಮಾಡಿದ್ವಿ. ನೀವೆಲ್ಲರೂ ಇದಕ್ಕೆ ಬೆಂಬಲಿಸಬೇಕು. ಯಾಕೆಂದರೆ ಈ ಥರದೊಂದು ನಿರ್ಧಾರ ಮಾಡಬೇಕು ಹಿಂದಿನ ದಿನ ಅಂತಂದರೆ, ಛಲವಾದಿ ಕುಮಾರ್ ಅವ್ರಿಗೆ ಸಂಘಟನೆ ಜೋರಿದೆ ಕರ್ನಾಟಕದಲ್ಲಿ. ಅವರು ಹೆಸರಲ್ಲೂ ಛಲವಾದಿ, ಕ್ಯಾರೆಕ್ಟ್ರಲ್ಲೂ ಛಲವಾದಿ. ಆಮೇಲೆ ನಾಗಪ್ಪ ಕ್ಯಾರೆಕ್ಟ್ರಲ್ಲೂ ನಾಗದೇವ್ರೆ, ಹೆಸರಲ್ಲೂ ನಾಗದೇವ್ರೆ. ಹಂಗಿರುವಾಗ ಆಮೇಲೆ ಇವರು ಕೃಷ್ಣಮೂರ್ತಿ ಅವರು, ನಮ್ಮ ಪ್ರೀತಿಯ ಕಿಟ್ಟಪ್ಪ, ಕ್ಯಾರೆಕ್ಟ್ರಲ್ಲಿ ಏನು ಕೃಷ್ಣ ಇಲ್ಲ, ರಾಮಚಂದ್ರನೇ. ಅಂದರೆ ಸಿನಿಮಾದಲ್ಲಿ ಮಾತ್ರ ಹಂಗಿರ್ತಾರೆ. ಅದಿರುವಾಗ ಗೋಕುಲ್ ಅವ್ರ ಜೊತೆ ಸೀನಿಯರ್ ಅವರು ಕೂತ್ಕೊಂಡು, ಮಂಡ್ಯ ಕಿಟ್ಟಿಯವರೆಲ್ಲ ಸೇರಿಕೊಂಡು ಈ ಥರದ್ದೊಂದು ನಿರ್ಧಾರ ಮಾಡಬೇಕಾದ್ರೆ ನಾವು ಸಹಜವಾಗಿ ಹೋಗ್ತೀವಿ. ಯಾವುದೇ ಮಾಫಿಯಾಗಳಿಗೆ ಬಲಿಯಾಗೋದಿಲ್ಲ, ಬೇರೆಯವ್ರ ಯಾವುದೇ ತಂತ್ರಗಳನ್ನು ಮಾಡಲ್ಲ. ಕೆಲವರು ಮಾಡ್ತಾರೆ. ಇದನ್ನು ಯಾವುದು ಹುನ್ನಾರಗಳನ್ನು ಮಾಡೋದಕ್ಕೆ ಪಬ್ಲಿಸಿಟಿಗೆ ಹೋಗ್ತೀವಿ ಅನ್ನೋದಕ್ಕೂ ಒಂದು ಚಾಲೆಂಜ್ ಬೇಕು. ಶಿಡ್ಲಘಟ್ಟದ ಕತೆಗೆ ಶಿಡ್ಲಘಟ್ಟದಲ್ಲಿ ಥಿಯೇಟರ್ ಸಿಗಬೇಕು. ನಾಗಶೇಖರ್ ಅವರು ಹುಟ್ಟಿದ ಊರಲ್ಲಿ, ಛಲವಾದಿ ಕುಮಾರ್ ಅವರು ಹುಟ್ಟಿದ ಊರಲ್ಲಿ ಥಿಯೇಟರ್ ಸಿಗಬೇಕು ಅಂದರೆ ಗೋಕುಲ್ ರಾಜ್ ಅವ್ರಿಗೆ, ಅವರು ಸೀನಿಯರ್ ಮೋಸ್ಟ್, ಅವ್ರಿಗೆ ಆಗಿರುವಷ್ಟು ಅನುಭವ ನಮಗಿನ್ನೂ ವಯಸ್ಸಾಗಿಲ್ಲ. ಇವತ್ತು ಮಧ್ಯಾಹ್ನ ತನಕ ಆಗುತ್ತೆ. ಅಂದರೆ ಇದು ಏನನ್ನೆಲ್ಲ ತಗೊಳುತ್ತೆ ಅಂತ ನೀವು ಅಬ್ಸರ್ವ್ ಮಾಡಬೇಕು. ಈ 2 ವಿಚಾರದಲ್ಲಿ ನನ್ನ ಪ್ರಕಾರ ನನ್ನಂಥ ಒಂದು ಮನಸ್ಥಿತಿ ಇರೋನಿಗೆ ಏನು ಅನ್ಸೋದು ಅಂತಂದರೆ, ಈ 2 ವಿಚಾರದಲ್ಲಿ ನಾವು ಮೊದಲು ಸಿನಿಮಾನ ಗೆದ್ದಿದ್ದೀವಿ. ಈಗ ಬರ್ತಾ ಇರೋ ರಿಯಾಕ್ಷನಲ್ಲಿ ಗೆದ್ದಿದ್ದೀವಿ. ಆಲ್ರೆಡಿ ನಾಗಶೇಖರ್ ಅವರಿಗೆ ಫೋನ್ ಬರ್ತಾ ಇದೆ, ಬೇರೆ ಬೇರೆ ಭಾಷೆಗಳ ರೈಟ್ಸ್ಗೆ ಏನೇನು ಮಾಡ್ಬೋದು, ಏನು ಮಾಡಬೇಕು. ಇದುವರೆಗೂ ಅದಕ್ಕೆ ಕೈ ಹಾಕಿರಲಿಲ್ಲ. ಯಾಕೆಂದರೆ ನೀವೀಗ ನೋಡ್ತಾ ಇದ್ರಿ, ಕುಮಾರಣ್ಣ ಅವ್ರು ಕುತ್ಕೊಂಡು, ನಾವು ಕುಮಾರಣ್ಣ ಅಂತ ಕರಿತೀವಿ, ಈಗಲೂ ಅಗ್ರಿಮೆಂಟಿಗೆ ಸೈನ್ ಆಗ್ತಾ ಇದ್ರು. ನಾಳೆ ರಿಲೀಸ್ ಇದೆ, ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಯಾಕೆ ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಅಂದರೆ, ಒಂದಷ್ಟು ಜನ ಅನಗತ್ಯವಾದ ಗೊಂದಲ ಸೃಷ್ಟಿ ಮಾಡೋಕ್ಕಂತಾನೆ ಸುಪಾರಿ ಕಿಲ್ಲರ್ಗಳಿರ್ತಾರೆ. ಕೆಲವು ಸಿನಿಮಾ ಆಫೀಸ್ಗಳು ಹೆಂಗೆ ಮೇಂಟೈನ್ ಆಗುತ್ತೆ, ಹೇಗೆ ಅವರು ಟ್ರೈನ್ಡ್ ಆಗಿದ್ದಾರೆ ಅಂತಂದರೆ, ಒಬ್ಬರು ಸಿನಿಮಾನ ಒಬ್ಬರು ಗೆಲ್ಸಕ್ಕೆ ಹೋರಾಟ ಮಾಡುವಂಥ ಒಂದು ದಾರಿ ಇದೆ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಅಂತ ದೊಡ್ಡ ದೊಡ್ಡ ಹೃದಯಗಳಿದ್ದಾವೆ. ಅವಕ್ಕೆ ನಮಸ್ಕಾರ. ಇನ್ನು ಕೆಲವು ಕಚೇರಿಗಳು ಯಾವುದಾದ್ರು ಒಂದು ಒಳ್ಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದಾಗ ಅವು ಓಪನ್ ಆಗ್ತವೆ, ಕ್ಲೋಸ್ ಮಾಡ್ಕೊಂಡಿರ್ತಾರೆ. ಇವ್ರನ್ನ ಸುಪಾರಿ ಕಿಲ್ಲರ್ಗಳಂತ ಕರಿತೀನಿ. ಯಾಕೆ ಅಂದರೆ ಆ ಸಿನಿಮಾ ಸೋಲ್ಸಕ್ಕಂತಾನೆ ದುಡ್ಡು ಇನ್ವೆಸ್ಟ್ ಮಾಡ್ತಾರೆ. ಅದೇ ದುಡ್ಡು ನಾವು ಸಿನಿಮಾಗೆ ಹಾಕಿದ್ರೆ ಗೆದ್ದು ಬಿಡೋರೇನೋ ಅವರು. ಈ ಸುಪಾರಿ ಕಿಲ್ಲರ್ಗಳು ಏನು ಮಾಡಿದ್ರು ಅಂತಂದರೆ, ನಾಳೆ 17ನೇ ತಾರೀಕು, ನಾಳೆ ಇವತ್ತು ಕೂತಿರೋದು ರಾತ್ರಿ 16ನೇ ತಾರೀಕು ರಾತ್ರಿ, ಈ ಕಾಲಮಾನದಲ್ಲಿ ನಾಳೆ 10 ಗಂಟೆಗೆ ಸಿನಿಮಾ ಆನ್ ಆಗ್ತಾ ಇದೆ. 200ಕ್ಕೂ ಹೆಚ್ಚು ಥಿಯೇಟರ್ ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇದೆ.
ವಿಶ್ವಾದ್ಯಂತ ಬೇರೆ ಬೇರೆ ಭಾಷೆಗಳು ರಿಲೀಸ್ ಆಗ್ತಾ ಇದೆ. ಆದ್ರೆ ನಮಗೆ ಬರ್ತಾ ಇರೋ ದೂರವಾಣಿ ಕರೆಗಳು ಹೆಂಗಿದೆ ಅಂದ್ರೆ ಸಿನಿಮಾ ರಿಲೀಸ್ ಆಗ್ತಾ ಇದೆಯಾ ಅಂತ ಒಂದು ಕ್ವಶನ್ ಮಾರ್ಕ್ ಅಲ್ಲಿ ಇನ್ನೂ ಫೋನ್ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಕ್ವಶನ್ ಮಾರ್ಕ್ ನ ಕ್ರಿಯೇಟ್ ಮಾಡಿದವರಿಗೆ ಒಂದು ಉತ್ತರ ಕೊಡಬೇಕಾಗಿದೆ. ತಾಯಿ ಅಣ್ಣಮ್ಮ ದೇವಿ ಆಶೀರ್ವಾದದಿಂದ ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದು ಒಂದು ಪ್ರವಾಹದ ಮಳೆಯಂತ ಜಲಾವೃತವಾದಂಥ ಸಿನಿಮಾ. ಇದನ್ನ ತಡೆಯೋದಕ್ಕೆ ನಿಮ್ಮಂಥ ಸುಪಾರಿ ಕಿಲ್ಲರ್ಗಳ ಕೈಲಿ ಸಾಧ್ಯವಾಗೋದಿಲ್ಲ. ಯಾಕೆಂದ್ರೆ ಒಳ್ಳೆ ಕಲಾಕೃತಿನ ಒಳ್ಳೆಯದನ್ನ ತಡೆಯೋದಕ್ಕೆ ಈ ಜಗತ್ತಲ್ಲಿ 100 ಕೆಟ್ಟದ್ದು ಬಂದರೂ ಸಾಧ್ಯ ಇಲ್ಲ. ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಪ್ರಚಾರ ಇನ್ನೂ ಜೋರಾಗಿ ನಡೆಯುತ್ತೆ. ಸಿನಿಮಾ ನೋಡಿದ ಮೇಲೆ ಜನರ ಅಭಿಪ್ರಾಯದ ನಂತರ ಬೇರೆ ಬೇರೆದು ನಡೆಯುತ್ತೆ. ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗದ ಹಲವಾರು ಹೃದಯಗಳು ಇದಕ್ಕೆ ಹರಿಸಿದಾವೆ. ಈ ಸಿನಿಮಾ ಚೆನ್ನಾಗಾಗಬೇಕು ಅಂತ ಹೇಳಿದಾವೆ. ಖಂಡಿತವಾಗ್ಲೂ ಚೆನ್ನಾಗಾಗುತ್ತೆ ಅನ್ನೋ ಒಂದು ಭರವಸೆ ಮೇಲೆ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡ್ತಾ ಇದ್ದೀವಿ. ಇನ್ನೂ ಅಗ್ರಿಮೆಂಟ್ ಪ್ರೋಸೆಸ್ ಇದೆ, ಕುಮಾರಣ್ಣ ಅವ್ರ ಕೆಲಸ ಇದೆ, ಡೈರೆಕ್ಟರ್ ಕೆಲಸ ಇದೆ. ಶಿಡ್ಲಘಟ್ಟ ಇರ್ಬೋದು, ತಾಲೂಕು ಪ್ರಾಂತ್ಯ ಇರ್ಬೋದು, ದೇಸಿ ಕಲೆ ಎಲ್ಲೆಲ್ಲಿದೆ ಅಲ್ಲೆಲ್ಲ ಥಿಯೇಟರ್ಗಳು ಸಿಗ್ತಾ ಇದೆ. ಗೋಕುಲ್ ಅವರಿಗೆ ಒಂದು ಆಶ್ಚರ್ಯ ಆಗಿರ್ಬೇಕು. ನಿನ್ನೆಯಿಂದ ಒಂದು ಲೆಕ್ಕ, ಇವತ್ತಿಂದ ಒಂದು ಲೆಕ್ಕ ಅಂತಾರಲ್ಲ, ಆ ಥರ ಅವ್ರಿಗೆ ಇವತ್ತಿಂದ ಒಂದು ಲೆಕ್ಕ ಬಂದಿದೆ. ನಿನ್ನೆಯಿಂದ ಒಂದು ಲೆಕ್ಕ, ಇವತ್ತಿಂದ ಒಂದು ಲೆಕ್ಕ. ಅವ್ರ ಕಾನ್ಫಿಡೆನ್ಸ್ ಏನು ಅಂತಂದ್ರೆ, ನಾನು ಒಂದು ಮಾತು ಹೇಳಕ್ಕೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಈ ಕ್ಯೂಬ್ ಅಪ್ಲೋಡ್ ಎಲ್ಲ ನಿಮಗೆ ಟೆಕ್ನಿಕಲಿ ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ. ಆ ಅಪ್ಲೋಡ್ ಮಾಡೋ ಒಂದು ವಿಡಿಯೋ ತೆಗೆದ್ವಿ. ಅದನ್ನ ನಾಳೆ ನಂತರ ಕೊಡಬೇಕು ಅಂತ ನಾವು ಅನ್ಕೋತಾ ಇದ್ವಿ. ಯಾಕಂದ್ರೆ ಈಗಲೇ ಕೊಡಬಾರದು ಅಂತ. ಯಾಕಂದ್ರೆ ಸಂಜು ಬಿಟ್ಸ್ ಗೀತಾನ ಹೇಳಿದ್ನಲ್ಲ, 10 ತಿಂಗಳಾದ್ಮೇಲೆ ಮಗು ಹುಟ್ಟೋದಿದು ಅಂತ. ಆ ಅಪ್ಲೋಡ್ ಮಾಡೋ ರಿಯಾಕ್ಷನ್ ಏನು? ಅವ್ರು ತಮಿಳ್ನವರು. ನಾ ಇಂದ ಪಣ ಸೂಪರ್ ಇಟ್ಟು ನಾ ಇಂದ ಪಡವನ್ನ ಅಪ್ಲೋಡ್ ಮಾಡೋನು, ಆ ಟೆಕ್ನಿಷಿಯನ್, ಅಲ್ಲಿ ಹೋಗಿರೋರ ತಂಡ. ಸೊ ನನಗನ್ಸುತ್ತೆ ಈ ಆಪರೇಟರ್ಗಳು ಇರ್ತಾರಲ್ಲ, ಥಿಯೇಟರ್ ಆಪರೇಟರ್, ಅಣ್ಣವ್ರ ಕಾಲದಿಂದನೂ ಅವರಷ್ಟು ಜಡ್ಜ್ಮೆಂಟ್ ಯಾರಿಗೂ ಇರಲ್ಲ. ಅವರಷ್ಟು ಸಿನಿಮಾ ಗೊತ್ತಿರಲ್ಲ ಅವ್ರಿಗೆ ಎಲ್ಲಿ ಏನೇನು ಮಾಡಬೇಕು ಅಂತ. ಆ ಕಾಲದಲ್ಲಿ ಅವರೇ ಎಡಿಟ್ ಮಾಡಿಬಿಡೋರು, ಡೈರೆಕ್ಟರ್ಗಿಂತ ಚೆನ್ನಾಗಿ ಎಡಿಟ್ ಮಾಡಿ ಸಿನಿಮಾ ಬಿಡೋರು. ಸೊ ಆ ಥರದವ್ರದ್ದೆಲ್ಲ ಆಶೀರ್ವಾದ ಈ ಸಿನಿಮಾಗೆ ಬರ್ತಾ ಇದೆ ಅಂದರೆ, ಆತ ಕೂಡ ಒಬ್ಬ ಟೆಕ್ನಿಷಿಯನ್, ಆಪರೇಟರ್ ಥರ ಅವ್ರಿಗೆ ಗೊತ್ತಿರುತ್ತೆ ಎಲ್ಲಿ ಕಟ್ ಮಾಡಬೇಕು, ಏನು ಮಾಡಬೇಕು, ಇದು ಇಲ್ಲಿ ಲ್ಯಾಗ್ ಆಯಿತು, ಇಲ್ಲಿ ಜಾಸ್ತಿ ಆಯಿತು ಅಂತ. ಇಲ್ಲಿ ಲ್ಯಾಗ್ ಅನ್ನೋ ಪದನೇ ಇಲ್ಲ ಈ ಸಿನಿಮಾದಲ್ಲಿ, ಓನ್ಲಿ ಟ್ಯಾಗ್ ಇರೋದಿಲ್ಲ. ಸೊ ನಾಳೆ ರಿಲೀಸ್ ಆಗ್ತಾ ಇದೆ. ಬೆಳಿಗ್ಗೆ ಜನವರಿ 17ನೇ ತಾರೀಕು. ಈಗ ಒಂದು ಟ್ರೆಂಡ್ ಇದೆ, ಗುರುವಾರನೇ ಬಿಡೋದು, ಬುಧವಾರನೇ ಬಿಡೋದು, ಮಂಗಳವಾರನೇ ಬಿಡೋದು. ಅವ್ರವ್ರ ಸಿನಿಮಾ ಇಷ್ಟ, ಅವ್ರು ಯಾವ ವಾರ ಬೇಕಾದ್ರೂ ಬಂದ್ಬಿಡ್ತಾರೆ. ಆದರೆ ಗುಡ್ ಫ್ರೈಡೆ ಅಂತ ಒಂದು ಬರುತ್ತೆ ವರ್ಷಕ್ಕೊಂದ್ಸಲ ಇಡೀ ವರ್ಲ್ಡ್ಗೆ. ಒಬ್ಬ ನಿರ್ದೇಶಕನಿಗೆ, ಒಂದು ಸಿನಿಮಾ ತಂಡಕ್ಕೆ, ಒಬ್ಬ ನಿರ್ಮಾಪಕರಿಗೆ ಗುಡ್ ಫ್ರೈಡೆ ಅನ್ನೋದು ಅವರವ್ರ ಸಿನಿಮಾ ರಿಲೀಸ್ ಆದ ದಿನ. ಆ ಗುಡ್ ಫ್ರೈಡೆ ಇವತ್ತು ಮತ್ತೆ ಎಲ್ಲರ ಬದುಕಲ್ಲಿ ಶುರುವಾಗುತ್ತೆ ಅನ್ನೋದು ನಂಬಿಕೆಯಿಂದ ಹೇಳ್ತಾ ಇದ್ದೀನಿ. ಸುಪಾರಿ ಕಿಲ್ಲರ್ಗಳಿಗೆ ನಿಮಗೆ ನಾಳೆಯಿಂದ ಕೆಲಸ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದ. ನೀವು ಸ್ಟ್ರಾಂಗ್ ಆಗಿದ್ದಷ್ಟು ನಾವುಗಳು ಇನ್ನೂ ಹೆಚ್ಚು ಸ್ಟ್ರಾಂಗ್ ಆಗಿರ್ತೀವಿ. ಬಿ ಸ್ಟ್ರಾಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಆ ಕೈಗಳಿಗೆ ನಿಜಕ್ಕೂ ಥ್ಯಾಂಕ್ಸ್ ಹೇಳ್ತೀವಿ. ಬಿಕಾಸ್ ವಿ ಆರ್ ಮೋರ್ ಸ್ಟ್ರಾಂಗ್. ಯಾವತ್ತೂ ಯಾವುದಕ್ಕೂ ಎದುರೋ ಜನನೇ ಅಲ್ಲ. ರೋಡಲ್ಲಿ ಹೇಳ್ತಾರೆ, ಇಲ್ಲ ಫೈನಾನ್ಸ್ ಕ್ಲಿಯರ್ ಆಗಿಲ್ಲ, ಗೊತ್ತಾ ನಿಮಗೆ? ಕಿವಿಗಳಿಗೆ ಓದ್ತಾರೆ, ಇಲ್ಲ ಸಿನಿಮಾ ಬರೋದಿಲ್ಲ. ಯಾಕೆ? ನಿಮ್ಮ ಮನೆಯವ್ರು ಏನಾದ್ರು ದುಡ್ಡು ತಂದು ಕೊಟ್ಟಿದ್ರ ನಮಗೆ? ನಮ್ಮ ಪ್ರೊಡ್ಯೂಸರ್ ಮನೆ ದುಡ್ಡು, ನಮ್ಮ ಶ್ರಮ, ನಮ್ಮ ಕತೆ, ಚಿತ್ರಕಥೆ, ಸಂಭಾಷಣೆ, ನನ್ನ ಟೀಮಿನ ಶ್ರಮ ಇದು. ಯಾರ ಮನೆಯಿಂದ ಏನೂ ಓದ್ಕೊ ಬಂದಿಲ್ಲ. ಸೊ ಹಾಗಾಗಿ ಯಾರಿಗೂ ಇದ್ರ ಅಗತ್ಯ ಇಲ್ಲ. ಸಿನಿಮಾ ಚೆನ್ನಾಗಿದ್ದರೆ ನನ್ನ ಪ್ರೇಕ್ಷಕನ ನಮ್ಮನ್ನು ಒಪ್ತಾನೆ. ಸಿನಿಮಾ ಚೆನ್ನಾಗಿಲ್ಲ ಅಂತಂದರೆ ಅವನಿಗಿದು ಯಾವುದೂ ಬೇಕಾಗಿಲ್ಲ. ಸೊ ಪ್ರೇಕ್ಷಕನಿಗೆ ಸಿನಿಮಾನೇ ಮುಖ್ಯ. ದೂರದ ಊರಿನಲ್ಲಿ ರಾತ್ರೋರಾತ್ರಿ ಹೋಗಿ ಕ್ಯೂಬು UF-ಲೋಡ್ಗೆ ಅಪ್ಲೋಡ್ ಆಗೋದಿಲ್ಲ. ಈ ಸಿನಿಮಾ ಕಂಟೆಂಟ್ ಅಪ್ಲೋಡ್ ಆಗಲ್ಲ ಅಂತ ನಿನ್ನೆ ಸಂಜೆವರೆಗೂ ಸುದ್ದಿ ಹಬ್ಬಿಸಿದ್ರು. ಎಸ್, ಥ್ಯಾಂಕ್ಸ್ ಫಾರ್ ದಟ್ ಆಲ್ಸೋ. ಈಗ ಅಪ್ಲೋಡ್ ಆದಮೇಲೆ ಆ ಸಿನಿಮಾನ ಕಾಪಿ ಚೆಕ್ ಮಾಡಿದ ಒಬ್ಬ ಗೆಳೆಯನಿಗೆ ಫೋನ್ ಮಾಡ್ತೀನಿ. ಅವರು ಸಿನಿಮಾ ನೋಡಿ ಏನಂದ್ರು ಅಂತ ಒಂದ್ಸಾರಿ ಕೇಳೋಣ. ಯಾಕೆಂದರೆ ಇಟ್ ಈಸ್ ಅ ವೆರಿ ಪ್ಯೂರ್ ಹಾರ್ಟ್ ಟಚಿಂಗ್ ಪ್ರೆಸ್ ಮೀಟ್. ಇಲ್ಲಿ ಯಾವುದಕ್ಕೂ ಬೇರೆ ಬೇರೆ ನೋವಿನ ವಿಚಾರಗಳಿಗೆ ಅವಶ್ಯಕತೆ ಇಲ್ಲ ಅನ್ನೋದ್ರ ಮೂಲಕ ಇದನ್ನ ನಿಮಗೆ ತಲುಪಿಸ್ತಾ ಇದ್ದೀನಿ. ಜರ್ನಿ ಮಾಡ್ತಾ ಇದ್ದೀರಾ? ಓ ಹಂಗ, ಸರಿ ಸರಿ. ಟೀ ಕೊಡಿಸಿ. ಯಾವ ಕಲರ್ದು? ಮಾಮೂಲಿನ. ಸರಿ ಸರಿ ಸರಿ. ಈಗ ಮಾಮನ್ ಕೊಡಿ. ಇದು ಬಾಯ್, ಸಿನಿಮಾ ನೋಡಿದ್ರ ನೀವು? ಹೆಂಗಿದೆ ಬಾಯ್? ಒಂದು ಹೇಳ ನಿಜ ಹೇಳ್ತೀನಿ, ಅಲ್ಟಿಮೇಟೆಡ್ ಪಿಕ್ಚರ್ ಈ ವರ್ಷಕ್ಕೆ. ಮೊದಲಿನ ವರ್ಷ ಈ
ಸಂಕ್ರಾಂತಿ ಹಿಂಗೆ ಮೊದಲು ವರ್ಷ ಹಬ್ಬನು ಹಾ. ಈ ಫಿಲಮು ಎಕ್ಸ್ಟ್ರಾಡಿನರಿ. ಥ್ಯಾಂಕ್ ಯು. ಪಕ್ಕದಾಗಿ ಹಿಂಗೆ ಅಂದ್ರೆ ಹಾ. ಅದೊಂದು ಕಣ್ಣಲ್ಲಿ ಹಂಚು ನೀರ್ ಅಂತಾರಲ್ಲ ಹಾಂ ಕೊನೆ ಸೀನು ಹಾ. ಆ ಹಂಚಲ್ಲಿ ಏನೇ ಕೇಳೇ ಬಂದ್ಬಿಡ್ತದ ಹಂಚಲ್ಲಿ ನೀರು. ಹಾಂ ಥ್ಯಾಂಕ್ ಯು. ಸೆಂಟಿಮೆಂಟ್ ಹಾ. ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಂ ಆ ಫೀಲ್ ಆ ಫೋಟೋಗ್ರಫಿ ಹಾ. ಆ ಮೇಕಿಂಗ್ ಹಾ. ಆ ಮೇಕಿಂಗ್ ಸೂಪರ್. ಥ್ಯಾಂಕ್ ಯು ಬೈ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಜ ನಾವು ಬರ್ತಾ ಯಾರೇ ಫೋನ್ ಮಾಡ್ತಾರೋ ಎಲ್ಲಾರ್ಗು ನಾನು ಹಾಗೆ ನಮ್ಮ ಅನಿಲ ಆಗಿ ಎಲ್ಲರಿಗೂ ಹೇಳ್ತಾ ಇದೀವಿ ಹಾಂ ಫ್ಯಾಮಿಲಿ ಸಮೇತ ಹೋಗಿ ಫಿಲಮ್ ನೋಡಿ ಅಂತ. ಸೂಪರ್ ಬೈ. ಥ್ಯಾಂಕ್ ಯು. ಒಂಥರ ಒಂದು ಫೀಲ್ ಅದೇ ಆ ಫಿಲಮ್ ನೋಡೋದು ಒಂದು ಫೀಲ್ ಆಗುತ್ತೆ ಅದು. ಹೌದಾ? ಅದೊಂದು ಹೇಳ್ಕೊಳಕ್ಕಾಗಲ್ಲ ಆ ಫೀಲ್ ಅದು. ಥ್ಯಾಂಕ್ ಯು ಬೈ. ಹಂಗೆ ಮಾಮನ್ ಕೊಡಿ ಬೈ. ಆಮಮ್ಮ ಹೇಳಿ ಹೇಳಿ ಇದು ಹೆಂಗಿತ್ ಮಾಮ ಪಿಕ್ಚರು? ದೇವರಾಣಿ ಹೇಳ್ತೀನಿ, ಈ ವರ್ಷದ ದಿ ಬೆಸ್ಟ್ ಸಿನಿಮಾ ಆಗತ್ತೆ. ಥ್ಯಾಂಕ್ ಯು. ವಂಡರ್ಫುಲ್ ಸಿನಿಮಾ, ಒಂದು ದೃಶ್ಯ ಕಾವ್ಯ ಅಂತಾನೆ ಹೇಳ್ಬೋದು. ಲವ್ ಯು ಮಾಮ, ಲವ್ ಯು. ಆಕ್ಚುಲಿ ಈಗ ಪ್ರೆಸ್ ಮೀಟ್ ಅಲ್ಲಿ ಇದ್ದೀನಿ, ಮೀಡಿಯಾ ಮುಂದೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ಸ್ಪೀಕರ್ ಫೋನ್ ಆನ್ ಮಾಡಿದ್ದೀನಿ, ಎಲ್ಲರೂ ಕೇಳಿಸ್ಕೊತಾ ಇದ್ದಾರೆ. ಥ್ಯಾಂಕ್ ಯು ಮಾಮ, ಲವ್ ಯು, ಬಾಯ್. ಥ್ಯಾಂಕ್ ಯು. ಇದು ಮೊದಲು ಸಿನಿಮಾ ನೋಡಿದ ಮೊದಲ ವೀಕ್ಷಕರ ಮಾತು. ಅವ್ರು ಯಾರಿಗೂ ಪಾಪ ಇವತ್ತಿನವ್ರಿಗೆ ಈ ಸಿನಿಮಾದು ಅವ್ರು ಯಾರು ಒಂದು ಫ್ರೇಮು ನೋಡಿಲ್ಲ. ಅವರು ಎಲ್ರಿಗೂ ಫೋನ್ ಮಾಡಿ ಅದ್ಭುತ ಅಂತ ಹೇಳ್ತಾ ಇದ್ದಾರೆ. ಸೊ ನಾಳೆ ನಮ್ಮ ಸಿನಿಮಾ ನೋಡುವ ಪ್ರತಿ ಪ್ರೇಕ್ಷಕರ ಮಾತು ಇದಾಗಿರುತ್ತೆ. ವಿ ಲವ್ ಯು ಆಲ್. ಈಗಲೇ ಈ ಕ್ಷಣದಲ್ಲೇ ಎಲ್ಲ ಥಿಯೇಟರ್ ಬುಕ್ಕಿಂಗ್ಸು ಓಪನ್ ಆಗಿದೆ. ಪ್ಲೀಸ್ ಬುಕ್ ಯೋರ್ ಟಿಕೆಟ್ಸ್. ನಾಳೆ ಬೆಳಿಗ್ಗೆ ಸಂಜು ವೆಟ್ಸ್ ಗೀತಾ ಕರ್ನಾಟಕ ರಾಜ್ಯದಾದ್ಯಂತ ಸರಿಸುಮಾರು 200 ಚಿತ್ರಮಂದಿರಗಳಿರುತ್ತೆ. ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತಾ ಫಾರ್ವರ್ಡಿಂಗ್ ಟು ಕಿಟ್ಟಪ್ಪ. ನಿರ್ದೇಶಕರು ಮಾತಾಡಿದ್ರು. ಅವರ ಈ 1.5 ವರ್ಷಗಳ ಕಾಲ ಈ ಸಂಜು ವೆಟ್ಸ್ ಗೀತಾ ಜೊತೆ ಬದುಕಿದ್ದು ಟ್ರಾವೆಲ್ ಹೇಳಿದ್ರು. ಚಂದ್ರಚೂಡ್ ಮಾತಾಡಿದ್ರು. ಕಥೆ ವಿಸ್ತರಣೆಯಲ್ಲಿ ಅವ್ರು ಮಾಡಿದ ಸಹಾಯ ಮತ್ತು ಡೈಲಾಗ್ಸ್ ಅವರೇ ಮಾಡಿರೋದು ಈ ಸಿನಿಮಾಗೆ. ನಾಳೆ ಅಂದರೆ 17 ಜನವರಿ 2025 ಸಂಜು ವೆಟ್ಸ್ ಗೀತಾ ಭಾಗ 2 ಬಿಡುಗಡೆ ಆಗ್ತಾ ಇದೆ. ಥಿಯೇಟರ್ ಲಿಸ್ಟು ಇಲ್ಲೇ ಹಿಂದೆನೇ ಇದೆ. ಗೋಕುಲ್ ಸರ್ ಇದ್ದಾರೆ ನಮ್ಮ ಜೊತೆಗೆ. ವಿಶಾಲ ಪ್ರಪಂಚದಾದ್ಯಂತ ಅವರೇ A24 ಸಿನಿಮಾ ಜೊತೆ ಗೋಕುಲ್ ಫಿಲಮ್ಸ್ ಸೇರಿ ನಮ್ಮ ಸಿನಿಮಾ ಬಿಡುಗಡೆ ಮಾಡಿಕೊಡ್ತಿದ್ದಾರೆ. 200ಕ್ಕೂ ಹೆಚ್ಚಿನ ಚಿತ್ರಮಂದಿರಗಳು ಇಲ್ಲಿದೆ. ಇನ್ನೂ ಒಂದು 15-20 ಎಕ್ಸ್ಟ್ರಾ ಆಗ್ಬೋದು ರಾತ್ರಿಗೆ. ಆಗತ್ತೆ. ಸಿನಿಮಾ ಬಿಡುಗಡೆ ಆಗುತ್ತೆ ನಾಳೆ. ಈಗ ರಿವ್ಯೂ ಕೇಳಿಸ್ಕೊಂಡ್ರಿ, ನೋಡೋದವ್ರದ್ದು. ನಾನಿನ್ನೂ ಡಬ್ಬಿಂಗ್ ಮಾಡ್ಬೇಕಾದ್ರೆ ನೋಡಿದ ಸಿನಿಮಾ ಅಷ್ಟೇ. ಆಮೇಲೆ ನಾನು ಸಿನಿಮಾ ನೋಡಿಲ್ಲ. ಸಿನಿಮಾ ಕರೆಕ್ಟಾಗಿ 2 ಗಂಟೆ 2 ನಿಮಿಷ 2 ಸೆಕೆಂಡ್ ಇದೆ ಲೆಂತ್. ಕುಮಾರ್ ಅವರು ಇದಕ್ಕೆ ತುಂಬ ಧಾರಾಳವಾಗಿ ಬಂಡವಾಳ ಹೂಡಿದ್ದಾರೆ. ಸಿನಿಮಾ ಬಂಡವಾಳ ಹೂಡಿದ ಮೇಲೂ ಕೆಲವು ಸಂಕಷ್ಟಗಳು ಬಂದಾಗ ಅದ್ರ ಮೇಲೆ ಎಷ್ಟು ಬಂಡವಾಳ ಹೂಡಿದ್ರು ಅಂತ ಅವ್ರ ಬಾಯಲ್ಲೇ ಹೇಳ್ತಾರೆ ಅವರು. ಮಂಡ್ಯ ಕಿಟ್ಟಿಯವರಿದ್ದಾರೆ ನಮ್ಮ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು. ನಿಮ್ಮ ಬಳಿ ಇದು ನಾವು ಹೆಚ್ಚು ಕಡಿಮೆ ಇದು 4-5 ಮೀಟ್ ಮಾಡ್ತಾ ಇದ್ದೀವ. ಲಾಸ್ಟ್ ಟೈಮ್ ನೀವು ಯಾರೂ ಸಿಗಲಿಲ್ಲ. ನೀವೆಲ್ಲ ಇನ್ನೊಂದು ಪ್ರೆಸ್ ಮೀಟ್ಗೆ ಹೋಗ್ಬಿಟ್ಟು ಬರೋದು ಲೇಟ್ ಆಯಿತು. ನಮಗೆ ಬೇರೆ ಕೆಲಸ ಇದ್ದರಿಂದ ನಾವು ಹೊರಟ್ಬಿಟ್ಟಿದ್ವಿ ಅವತ್ತು. ಎಲ್ಲರೂ ಬಂದಿದ್ದೀರಾ. ನಿಮ್ಮ ಜವಾಬ್ದಾರಿ. ಈಗ ನಾವು ನಮ್ಮ ಜವಾಬ್ದಾರಿಯನ್ನು, ನಮ್ಮೆಲ್ಲರ ಜವಾಬ್ದಾರಿಯನ್ನು ತುಂಬ ಪ್ರೀತಿಯಿಂದ, ಅಕ್ಕರೆಯಿಂದ, ಆಸ್ಥೆಯಿಂದ ಮಾಡಿ ನಿಮ್ಮ ಮುಂದೆ ತಂದು ಇಟ್ಟಿದ್ದೀವಿ. ಇದನ್ನು ಜನಗಳಿಗೆ ತಲುಪಿಸೋ ಜವಾಬ್ದಾರಿ ತಮ್ಮದು. ಈ ರಾತ್ರಿ ಇನ್ನೂ ಎಷ್ಟು ನಿಮ್ಮ ತಾಕತ್ತನ್ನು ನೀವು ತೋರಿಸಿ ಬುಕ್ಕಿಂಗ್ಸ್ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದನ್ನು ನಾವೆಲ್ಲ ನೋಡಿ ಖುಷಿ ಪಡಬೇಕು. ಬೆಳಿಗ್ಗೆ ಸಿನಿಮಾ ನೋಡ್ಬೇಕಾದ್ರೆ ನಿಮಗೆಲ್ಲ ಒಂದು ಪ್ರಾಮಿಸ್ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಯಾರಿಗೂ ಬೇಜಾರಾಗದಿರೋ ಥರದೊಂದು ಅದ್ಭುತವಾದ ದೃಶ್ಯ ಕಾವ್ಯವನ್ನು ಕಟ್ಟಿಕೊಟ್ಟಿದ್ದೀವಿ. ಬನ್ನಿ, ನೋಡಿ, ಎಲ್ಲ ಎಂಜಾಯ್ ಮಾಡೋಣ. ಥ್ಯಾಂಕ್ ಯು. ಸಾಕಷ್ಟು ನೋವುಗಳನ್ನು ನಮ್ಮೆಲ್ಲರಿಗಿಂತ ಜಾಸ್ತಿ ಅನುಭವಿಸಿರೋದು ನಮ್ಮ ನಿರ್ಮಾಪಕರು. ಸೊ ಬ್ರದರ್, ಇವಾಗ ಕೆಲವು ವಿಚಾರಗಳು ಹೇಳಿದ್ದಾರೆ. ಚಂದ್ರಣ್ಣ ಹೇಳಿದ್ದಾರೆ. ನಮ್ಮ ಡಿಸ್ಟ್ರಿಬ್ಯೂಟರ್ ಗೋಕುಲ್ ರಾಜ್ ಅವರು ವಿಚಾರ ಹಂಚ್ಕೊಂಡಿದ್ದಾರೆ. ಕಿಟ್ಟಪ್ಪ ಹೇಳಿದ್ದಾರೆ. ನಿಜವಾದ ಹೇಳಿದೆ ಅಂತ ಇನ್ಸಿಡೆಂಟು ನಾನು ಮೊನ್ನೆ ಆಲ್ರೆಡಿ
ಪ್ರೆಸ್ ಮೀಟ್ ಮುಂದೆನೇ, ಜೊತೆಗೆ ಹೈದರಾಬಾದಲ್ಲಿ ಕೋರ್ಟ್ ಮುಂದೆನೇ ವೀಡಿಯೋ ಮಾಡಿ ಕಳಿಸಿದ್ದೆ. ಏನೂ ತಪ್ಪು ಮಾಡ್ದಲೇ ಶಿಕ್ಷೆ ಅನುಭವಿಸೋ ಹಂಗಾಯ್ತು. ನನಗೆ ಭಾಳ ನೋವಾಯಿತು. ಹೆಚ್ಚಿಗೆ ಸಿನಿಮಾಗೆ 16 ಕೋಟಿ ಬಂಡವಾಳ ಹಾಕಿ ಮತ್ತು ಹೈದರಾಬಾದ್ ಕೋರ್ಟಿಗೆ 4 ಕೋಟಿ ಪ್ರಾಪರ್ಟಿ ಶೂಟಿಂಗ್ ಕೊಟ್ಬಿಟ್ಟು ಸಿನಿಮಾನ ರಿಲೀಸಿಗೆ ಪರ್ಮಿಷನ್ ಮಾಡ್ಕೊಂಡು ಸ್ಟೇ ವೇಕೆಂಟ್ ಮಾಡ್ಕೊಂಡು ಬಂದಿದ್ದೀವಿ. ಆ್ಯಕ್ಚುಲಿ ಸುಮಾರು ಒಂದು ಕಾಲು ವರ್ಷ ನಾವು ಸಿನಿಮಾ ಜೊತೆಲೇ ಇರೋದು. ನಾನು, ಡೈರೆಕ್ಟ್ರು ಕಿಟ್ಟಪ್ಪ ಮತ್ತು ನಮ್ಮ ಚಂದ್ರಣ್ಣ, ನಮ್ಮ ಮಂಡ್ಯ ಕಿಟ್ಟಿಯವರು. ಡೇ 1 ಸ್ಕ್ರಿಪ್ಟ್ ಸ್ಟಾರ್ಟ್ ಆಗಿಂದ ನನ್ನ ಜೊತೆಲಿದ್ದೀನಿ. ಭಾಳ ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಇಷ್ಟೆಲ್ಲ ಖರ್ಚು ಮಾಡಿ 10ನೇ ತಾರೀಕು ಬರಬೇಕಿತ್ತು. ಒಂದು ರೀತಿ ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ. ಕೆಲವರೆಲ್ಲ ಹೇಳ್ತಾ ಇದ್ದಾರೆ ನೀವು ಇವಾಗ ಬಂದಿದ್ದೆ ಒಳ್ಳೇದಾಯಿತು, ಯಾಕೆಂದರೆ ಯಾವುದು ಕನ್ನಡ ಸಿನಿಮಾ ಇಲ್ಲ ಅಂತ. ಅದ್ರ ಜೊತೆಗೆ ಈ 10ನೇ ತಾರೀಕು ಅಂತ ನಾವು ಪೋಸ್ಟ್ ಎಲ್ಲ ಹಾಕಿ ಅನೌನ್ಸ್ ಎಲ್ಲ ಮಾಡಿದ್ದು. ನನಗೇನೇ ನಿನ್ನೆ ರಾತ್ರಿ ನಾನು ಕಿಟ್ಟಪ್ಪ ಮನೆಗೆ ಒಂದು 9:30 ಹೋಗ್ಬೇಕಾದಾಗ ನನ್ನ ಮಿಸ್ಸಸ್ಸಿಗೆ ಫೋನ್ ಮಾಡಿ ಇದು ನಾಳೆ ಸಿನಿಮಾ ರಿಲೀಸ್ ಮಾಡಿ, ನನ್ನ ಮಿಸ್ಸಸ್ಸೇ ನಂಬ್ತಾ ಇಲ್ಲ, ಕುಮಾರ್ ನಿಜವಲ್ಲೂ ನಾಳೆ ರಿಲೀಸ್ ಅಂತ. ಸೊ ಈ ರೀತಿ ಕನ್ಫ್ಯೂಷನ್ಸು ತುಂಬ. ನಾವು ಆ್ಯಕ್ಚುಲಿ ನಾನು ಕಿಟ್ಟಪ್ಪ ಆಲ್ಮೋಸ್ಟ್ ಒಂದು 18-20 ಜಿಲ್ಲೆಯನ್ನು ಟೂರ್ ಮಾಡಿದ್ದು. ನಮ್ಮ ಎಲ್ಲ ಕಡೆ ನೆಟ್ವರ್ಕ್ ಇದೆ. ಎಲ್ಲ ಕಡೆಯೂ ತುಂಬ ಅದ್ಭುತವಾಗಿ ಸಿನಿಮಾನ ಅಕ್ಸೆಪ್ಟ್ ಮಾಡಿದ್ರು. ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಇದೊಂದು ಕಡೆ ಎಲ್ಲ ವಿಶ್ ಮಾಡ್ತಾ ಇದ್ದಾರೆ. ಈ 10ನೇ ತಾರೀಕು ಅಂದರೆ ಜನಗಳು ಕನ್ಫ್ಯೂಷನ್ ಇದ್ದಾರೆ. ಪ್ರತಿ ಜಿಲ್ಲೆಗೂ ಇವತ್ತು ಕೆಲವು ಅವರೇ ಫೋನ್ ಮಾಡ್ತಾರೆ, ನಾಳೆ ಕನ್ಫರ್ಮ್ಡ್ ನಿಮ್ಮದು ಅಂತ. ಹೌದು, ಕನ್ಫರ್ಮ್ಡು ಆಗೋಯ್ದೆಲ್ಲ ಅನೌನ್ಸ್ ಆಗಿದೆ ಅಂತ ಇನ್ನೂ ರೀಚ್ ಆಗಿಲ್ಲ ಜನಗಳಿಗೆ. ಯಾಕೆ ಸಡನ್ನಾಗಿ ನಾವು ಈ ತೀರ್ಮಾನ ತೊಗೊಂಡು ಇವತ್ತು ಆ್ಯಕ್ಚುಲಿ ಬೆಳಗ್ಗೆ ನಾವು ತೀರ್ಮಾನ ತೊಗೊಂಡಿದ್ದೀವಿ. ಇವತ್ತು ಫಸ್ಟು ಒಂದು ಯೂಟ್ಯೂಬರ್ಸ್ ಒಂದು ಮೀಟ್ ಮಾಡಿ ಜನಗಳಿಗೆ, ಯಾಕೆಂದರೆ ಆದಷ್ಟು ಬೇಗ ಜನಗಳಿಗೆ ರೀಚ್ ಆಗಿದೆ ಯೂಟ್ಯೂಬರ್ಸಿಂದ ಅಂತ. ದಯವಿಟ್ಟು ನಾನು ಈ ಮೀಡಿಯಾ ಮುಖಾಂತರ ಕೇಳ್ಕೊಳ್ಳೋದು ಏನಂದರೆ ಎಲ್ಲ ಜನಗಳಿಗೂ ತುಂಬ ಒಳ್ಳೆಯ ಸಿನಿಮಾ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ನಾಗಶೇಖರರು. ನಮ್ಮ ಕಿಟ್ಟಪ್ಪನೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹೀರೋ ರಚಿತ್ ಅವರು ಅಷ್ಟೇ, ಎಲ್ಲ ಆರ್ಟಿಸ್ಟ್ಗಳಿದ್ದಾರೆ, ಎಲ್ಲ ಅವ್ರವ್ರ ಕೆಲಸನ ನೀಟಾಗಿ ಮಾಡಿದ್ದಾರೆ. ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ. ನಾನು ನೋಡಿದಂಗೆ ಇತ್ತೀಚಿನ ದಿನಗಳು ಈ ಥರ ಸಿನಿಮಾ ಬಂದಿಲ್ಲ. ನನ್ನ ಸಿನಿಮಾ ನಾನು ಹೊಳ್ಕೊತಾ ಇಲ್ಲ, ಭಾಳ ತುಂಬ ಚೆನ್ನಾಗಿದೆ ಮೂವಿ. ನಾನು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದು ಈ ಮೂಲಕ ಏನು ಅಂತ ಅಂದರೆ, ದಯವಿಟ್ಟು ಬಂದು ಅಟ್ಲೀಸ್ಟ್ ಒಂದು ಸಲ ಸಿನಿಮಾನ ಬನ್ನಿ. ನೀವು ಬಂದು ನೋಡಿದ್ರೆ ತಾನೇ ನಮಗೆ ನೆಕ್ಸ್ಟು ಇನ್ನೂ ಒಳ್ಳೆ ಸಿನಿಮಾ ಮಾಡಬೇಕು ಅಂದ್ಕೊಂಡು ನಾವು ಮೋಟಿವೇಟ್ ಆಗೋದು. ಸಿನಿಮಾ ಚೆನ್ನಾಗಿಲ್ಲ ಅಂತ ಅಂದರೆ ನೀವೇನು ಬೇಕಾದ್ರೂ ಡಿಸಿಷನ್ ತೊಗೋಬೋದು. ನೋಡ್ದಲ್ಲೇ ಸುಮ್ಮನೆ ಅದು ಇದು ಊಹಾಪೋಹಗಳಿಗೆಲ್ಲ ದಯವಿಟ್ಟು ಯಾರು ತಲೆ ಕೊಡಬೇಡಿ. ಆದಷ್ಟು ಎಷ್ಟಾಗುತ್ತೆ ಅಷ್ಟನ್ನು ರೀಚ್ ಮಾಡೋಂಥ ಪ್ರಯತ್ನ ಮಾಡಿದ್ದೀವಿ. ನೀವು ಯೂಟ್ಯೂಬರ್ಸ್ ಇದ್ದೀರಾ, ಜೊತೆಗೆ ಬಂದು ನೋಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಈ ಸಿನಿಮಾ ಏನು ಅಂತ, ಈ ಕಥೆ ಏನಿದೆ. ಒಂಥರ ಅದ್ರ ಬಗ್ಗೆ ಹೇಳೋಕ್ಕೆ ಇಲ್ಲ ಬಿಡಿ. ನನಗೇನೋ ಬಗ್ಗೆ ಪ್ರೌಡ್ ಅನಿಸುತ್ತೆ, ಯಾಕೆಂದ್ರೆ ಇಂಥ ಒಂದು ಒಳ್ಳೆ ಸಿನಿಮಾಗೆ ನಾನು ಬಂಡವಾಳ ಹಾಕಿದ್ದೀನಿ ಅಂತ. ಹಾಗಾಗಿ ಮತ್ತು ಏನೇನು ಈ ಕಿತಾಪತಿಗಳು ಅವೆಲ್ಲ ಮಾಡೋಕ್ಕೆಲ್ಲ ಮಾಡಿದ್ರು, ಏನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸುಮ್ಮನೆ ಎಬ್ಸೋದು. ಇದೊಂಚೂರು ಈ ಡೇಟ್ ಕನ್ಫ್ಯೂಷನ್ ಆಗಿದೆ. 10ಕ್ಕೆ ಇದ್ದಿದ್ದು 17 ಅಂತೂ ಇದು ರೀಚ್ ಆಗಿಲ್ಲ. ಆ ರೀಚ್ ಆಗಂಗೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಆ ರೀಚ್ ಆಗಂಗೆ ದಯವಿಟ್ಟು ನೀವು ಮಾಡಿ ಅಂತ ಕೇಳ್ಕೊತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಈ ನಮ್ಮ ಮನೆಯವರವರೆಗೂ ಬಂದಿದೆ ನಾಳೆ ಇದೆಯಾ ಅನ್ನೋದು. ಸೊ ಹಾಗಾಗಿ ಪ್ರತಿ ಮನೆಗೂ ಪ್ರತಿ ಮನಸ್ಸಿಗೂ ನಾವು ಹೇಳ್ತಾ ಇರೋದು, ನಾಳೆ ಸಿನಿಮಾ ರಿಲೀಸ್ ಇದೆ. 17ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಒನ್ಸ್ ಅಗೈನ್ ಎಲ್ಲರೂ ಅವರವರ ಸ್ಥಾನಕ್ಕೆ ಕಳಿಸ್ತಾ ಇನ್ನೊಂದು ಚೂರು ಪ್ರೋಗ್ರಾಮ್ನ ಪ್ರಶ್ನೆ ಇದೆಯಾ? ಹಾಂ, ಎಕ್ಸಾಕ್ಟಾಗಿ ಗೊತ್ತಿದ್ರೆ ಬ್ರದರ್ ನಾವು ಸುಮ್ಮನೆ ಬಿಡ್ತಿದ್ವ ಬ್ರದರ್. ಪೊಲೀಸವರು ಇದ್ದಾರೆ, ನಮಗೆ ಅಂತ ಕಾನೂನಿದೆ, ನಾವು ಕಾನೂನು ಮೊರೆ ಹೋಗ್ತಾ ಇದ್ವಿ. ಆ ಲಾ ಆ್ಯಂಡ್ ಆರ್ಡ್ರ್ ಇದೆ ನಮಗೋಸ್ಕರ, ಒಳ್ಳೆಯವ್ರಿಗೆ ಕಾಪಾಡೋದಕ್ಕೆ ನಾವು ಮಾಡ್ತಿದ್ವಿ. ಏನಾದರೂ ಯಾರು ಅಂತ ಗೊತ್ತಿಲ್ಲ, ಯಾರೋ ಕಿಡಿಗೇಡಿಗಳು ಮಾಡೋ ಕೆಲಸನ ನಾವು ಹೆಂಗೆ ಕಂಡುಹಿಡಿಯೋದು? ಯಾರೋ ಗೊತ್ತು ಅಂತಿದ್ರೆ ಈ ವಿಚಾರಣೆ ಮಾತಾಡ್ತಿರ್ಲಿಲ್ಲ, ಸಾಲ್ವ್ ಮಾಡಿಬಿಡ್ತಿದ್ವಿ ಇಷ್ಟೊತ್ತಿಗೆ. ಇಷ್ಟೊಂದು ಬಂಡವಾಳ ಹಾಕೊಂಡು ಇಷ್ಟು ಕನಸುಗಳು ಕಟ್ಕೊಂಡು ಯಾರು ಅಂತ ಗೊತ್ತಾದ್ರೆ ಅವ್ನು ಬಿಡ್ತೀವ ಸುಮ್ಮನೆ ಓದಿಯಲ್ಲ ತೆಗೆದ್ಮೇಲೆ. ಹಾಂ, ಯಾರು ಅಂತ ಗೊತ್ತಿಲ್ಲ, ಬಟ್ ಗೊತ್ತಾಗ್ತಿರೋದು ಏನಲ್ಲ, ಅಲ್ಲಿ ಗೊತ್ತಾಗತ್ತೆ ಯಾರು ಏನು ಅಂತ. ಆ ಸಿನಿಮಾಗೂ ಇದೇ ಸಮಸ್ಯೆ ಇದೆ, ಇದೆಲ್ಲದೂ ಇದೆ. ಆದರೆ ಒಗ್ಗಟ್ಟಾಗ್ಬಿಟ್ರೆ ಸುಪಾರಿ ಕಿಲ್ಲರ್ಗಳು ಒಟ್ಟಿಗೆ ಬರ್ತಾರಲ್ಲ, ಅದು ಪ್ರಾಬ್ಲಮ್ಮು. ನಿಮ್ಗೆ ಅರ್ಥ ಆಗಿಲ್ಲ ಅನ್ಸುತ್ತೆ ಪ್ರಾಬ್ಲಮ್. ಒಗ್ಗಟ್ಟಾದ್ರೆ ಅವರು ಬರ್ತಾರಲ್ಲ, ಅವ್ರೇನು ಮಾಡ್ತಾರೆ, ಪ್ರಾಬ್ಲಮ್ ಮಾಡೋರೆ. ಇಲಿಗಳು ಮತ್ತು ಬೋನುಗಳು ಒಟ್ಟಿಗೆ ಇರಲಾರವು, ಇದ್ದ ದಿನ ಇಲಿಗಳ ಹತ್ಯೆಯಾಗುತ್ತದೆ ಎಂಬ ಗಾದೆಯ ಮಾತಿದೆ. ಅದೇ ಸಮಸ್ಯೆ ಇರೋದು ಇಲ್ಲಿ. ಆಮೇಲೆ ಇವರಿಬ್ಬರು ಹೇಳಿರ್ತಾರೆ, ಇವರಿಗೆ ಗೊತ್ತಿಲ್ಲ, ನನಗೆ ಗೊತ್ತಿದೆ ಈ ಸಿಸ್ಟಮ್ ಹೆಂಗೆ ವರ್ಕೌಟ್ ಆಗುತ್ತೆ ಅಂತ. ಆದರೆ ಕುಮಾರ್ ನನಗೆ ಆಲ್ರೆಡಿ 1 ಸ್ಟೇ ಬಂದಿದೆ. ಈಗ ನಾನು ಮಾತಾಡಿದ್ರೆ ಬೆಳಗ್ಗೆ 2 ಸ್ಟೇ ಬರ್ತವೆ. ಪಿಕ್ಚರ್ ರಿಲೀಸ್ ಆಗ್ಬಿಡ್ಲಿ, ಆಮೇಲೆ ಮಾತಾಡ್ತೀನಿ.
ನಮಗೆ ಶ್ರೀನಗರ ಕಿಟ್ಟಿಯವ್ರನ್ನ ಹೊರತಾಗಿ ಯಾವ ಕಲಾವಿದರು ಕಾಣಿಸಿಲ್ಲ. ಬುಕ್ ಮೈ ಶೋಲ್ ಮಾತ್ರ 7-8 ಜನ ಇದ್ದಾರೆ. ಅಂದ್ರೆ ಈ ಸಿನಿಮಾದಲ್ಲಿ ಅವರೊಬ್ಬರೇನ ಇರೋದು ಕಲಾವಿದರು, ಬೇರೆ ಕಲಾವಿದರು ಯಾಕೆ ಬರ್ತಿಲ್ಲ? ನಿರ್ದೇಶಕರು, ನಿರ್ಮಾಪಕರು. ಯಾಕೆಂದ್ರೆ ನೀವು ಸೆಲೆಕ್ಟ್ ಮಾಡಿರ್ತೀರೋ ಪ್ರಚಾರ ಕಾರ್ಯಕ್ಕೆ ಬರ್ತಾ ಇಲ್ಲ. ರಚಿತಾರಾಮ್ ಅವ್ರನ್ನ ಒಂದು ಪ್ರೆಸ್ ಮೀಟ್, ಒಂದು ಈವೆಂಟ್ ಅಲ್ಲಿ ನೋಡಿದ್ವಿ ಬಿಟ್ರೆ ಬೇರೆ ಯಾವ್ದ್ರಲ್ಲೂ ಕಾಣಿಸಿಲ್ಲ. ಬೇರೆ ಯಾವ ಕಲಾವಿದರು ನಮ್ಗೆ ಕಾಣಿಸ್ತಾ ಇಲ್ಲ. ಬುಕ್ ಮೈ ಶೋ ಅಲ್ಲಿ 7-8 ಜನ ಇದ್ದಾರೆ. ರಚಿತಾರಾಮ್ ಅವ್ರು ಮಾಡಿದ್ದಾರೆ, ಈಗ ಅವ್ರದ್ದು ಶೂಟಿಂಗ್ ಇದೆ ಇದರಲ್ಲಿ. ಅಲ್ಲಿ ಸಿನಿಮಾ ಬಗ್ಗೆ ಮಾತಾಡ್ಬೋದಲ್ವಾ? ಇದು ಅವ್ರು ತೂಗಿದ ತೊಟ್ಲಲ್ವಾ? ಅವ್ರ ಹೆತ್ತ ಮಗು ಅಲ್ವಾ? ಯಾವ್ದಾದ್ರು ತಂದೆ ತಾಯಿ ತಾನು ಹೆತ್ತ ಮಗು ಹೆಂಗ್ ಬೆಳೀತಾ ಇದೆ, ಹೆಂಗ್ ಹುಡ್ತು, ಎಷ್ಟೊತ್ತಿಗೆ ಹುಡ್ತು ಅಂತ ನೋಡಕ್ ಬರ್ದಲ್ಲ ಇದಾರ? ಇದೇನಂತಂದ್ರೆ ಒಂದೊಂದು ಪರಮಾವಧಿ ಅಷ್ಟೇ. ಅವ್ರವ್ರ ಮಕ್ಳನ್ನ ಅವ್ರು ನೋಡಕ್ ಬರೋದಿಲ್ಲ. ಕೆಲಸ ಆಯಿತು, ಪೇಮೆಂಟ್ ತೊಗೊಂಡಿದ್ದೀವಿ, ಡಬ್ಬಿಂಗ್ ಮಾಡಿದ್ದೀವಿ. ಮೊದಲೊಂದಷ್ಟು ಜನ ನಿರ್ಮಾಪಕರು ಮಾಡೋರು. ಹಿಂದಿಂದೊಂದು ಸ್ಕೂಲ್ ಇತ್ತು, ಪ್ರಚಾರಕ್ಕೂ ಹಾಕ್ಬಿಟ್ರು ಅಗ್ರಿಮೆಂಟು. ಇಷ್ಟು ದಿನ ಬರ್ದೇವ್ರೆ, ಥಿಯೇಟ್ರಿಗೆ ಬರ್ದೇವ್ರೆ, ಪೇಮೆಂಟ್ ಕ್ಲಿಯರ್ ಆಗ್ತಿರ್ಲಿಲ್ಲ. ಕೆಲವು ನಿರ್ಮಾಪಕರು ಏನು ಮಾಡ್ತಾರೆ ಅಂತಂದ್ರೆ ಪೇಮೆಂಟ್ ಕೊಟ್ಬಿಟ್ಟಿರ್ತಾರೆ. ಇದು ನಾಟ್ ಓನ್ಲಿ ಪೇಮೆಂಟ್ ಇಶ್ಯೂ ಅಂತಲ್ಲ, ಇದು ಹಣಕಾಸಲ್ಲ, ಇದು ಅವಶ್ಯಕತೆ ಅಲ್ಲ, ಅನಿವಾರ್ಯದ ಇಶ್ಯೂ. ಇದು ತನ್ನ ಸಿನಿಮಾನ, ತನ್ನ ಮಗುವನ್ನು ತಾನು ಪ್ರೀತಿಸಬೇಕು. ಯಾವುದೇ ಸಿನಿಮಾದ ಕಲಾವಿದರಾಗಿರಲಿ. ಈ ಪ್ರಶ್ನೆಯನ್ನು ಸಾಮಾನ್ಯವಾಗಿ ಜನರಲ್ ಆಗಿ ತಗೊಳ್ಳೋಣ. ಒಂದು ಸಿನಿಮಾಗೆ ಅಂತ ಸೀಮಿತಗೊಳಿಸ್ಕೊಳ್ಳೋದು ಬೇಡ. ಅವ್ರವ್ರ ಸೋಷಿಯಲ್ ಮೀಡಿಯಾ ಇದೆ, ಅವ್ರವ್ರ ಡಿಜಿಟಲ್ ಮೀಡಿಯಾ ಇದೆ, ಅವ್ರವ್ರದ್ದೇ ಆದಂಥ ಮಾಧ್ಯಮಗಳಿದ್ದಾವೆ, ಅವ್ರವ್ರದ್ದೇ ಆದಂಥ PR ಸೆಕ್ಷನ್ಗಳಿದೆ. ವಿಡಿಯೋಗಳು ಮಾಡಿಬಿಡ್ಬೋದು, ಬೇರೆ ತುಂಬ ವಿಚಾರಗಳಲ್ಲಿ ಪ್ರಚಾರ ಮಾಡ್ಬೋದು. ಅದಕ್ಕೆ ಉದಾಹರಣೆ ಯಾರು ಗೊತ್ತೇನ್ರಿ? ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ಕುಮಾರ್. ಇವತ್ತು ನಾವೆಲ್ಲ ಒಂದು ಕ್ಲಾಪ್ ಹೊಡಿಬೇಕು. ಅವ್ರು ಯಾವ ಸ್ಥಿತಿಲಿದ್ದಾರೆ, ಎಲ್ಲಿದ್ದಾರೆ ಅವರು? ಅವ್ರು ಅಮೇರಿಕಾದಲ್ಲಿದ್ದಾರೆ, ಟ್ರೀಟ್ಮೆಂಟಲ್ಲಿದ್ದಾರೆ. ಅವ್ರು ಅಲ್ಲಿಂದ 45 ಸಿನಿಮಾಗೆ ಪಬ್ಲಿಸಿಟಿ ಮಾಡ್ತಾರೆ ಅವ್ರ ಸಿನಿಮಾಗೆ. ಅದಕ್ಕೆ ಅವ್ರನ್ನ ದೊಡ್ಡವರು ಅನ್ನೋದು. ಅವ್ರು ಯಾಕೆ ದೊಡ್ಡವರಾದ್ರು ಅಂತಂದ್ರೆ ಅಲ್ಲಿದ್ರೂ ಕೂಡ 100 ನೋವುಗಳಿದ್ರು ಕೂಡ ತನ್ನ ಸಿನಿಮಾ ಬರ್ತಾ ಇದೆ ಹೇಳುವಂತ ಬದ್ಧತೆ, ಕಮಿಟ್ಮೆಂಟು, ತನ್ನ ಪ್ರೀತಿನ ಇಟ್ಕೊಂಡಿದ್ದಕ್ಕೆ ಅವರನ್ನ ಜನ ಹಂಗೆ ಕರೀತಾರೆ. ಅವರು ಜನಮಾನಸದಲ್ಲಿ ಉಳಿದಿದ್ದಾರೆ. ಬಾಕಿ ಕಲಾವಿದರು ಯಾಕೆ ಆಗಿಲ್ಲ ಅಂತಂದ್ರೆ ಇದೇ ಕಾರಣಕ್ಕೆ. ನಾನು ಈಗಲೂ ರಿಕ್ವೆಸ್ಟ್ ಮಾಡ್ಕೊತೀನಿ, ನಮ್ಮ ಸಿನಿಮಾ ಕಲಾವಿದರಿಂದ ಬೇರೆ ಎಲ್ಲ ಸಿನಿಮಾದವ್ರಿಗೂ ಹೇಳ್ತೀನಿ, ನೀವೊಂದು ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ದೀರಾ ಅಂದರೆ ಆ ಸಿನಿಮಾದ ಕುರಿತಂತೆ ನಾಲ್ಗೆಗೆ ಬಣ್ಣ ಹಚ್ಚಬೇಡಿ, ಮುಖಕ್ಕೆ ಮಾತ್ರ ಬಣ್ಣ ಹಚ್ಚಿ. ಕಲಾವಿದರಾಗಿ ನೀವು ದೊಡ್ಡದಾಗಿ ಬೆಳಿಬೇಕು. ಕಲಾವಿದರು ದೇವ್ರ ಸಮಾನ, ಯಾವ ಪಾತ್ರ ಬೇಕಾದ್ರೂ ಮಾಡ್ಬೋದು. ಕಲಾವಿದರು ತೆರೆ ಮೇಲೆ ಅವನು ದೇವರು. ಕಲಾವಿದನಿಗೆ ಅಷ್ಟು ದೊಡ್ಡ ಸ್ಥಾನ ಇದೆ. ಟೆಕ್ನಿಷಿಯನ್ಸ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ಏನೇ ವೈಮನಸ್ಸು ಇರ್ಬೋದು ತಂಡದ ಜೊತೆ. ಒಂದು ಸಿನಿಮಾ ಹೋರಾಟ ಮಾಡ್ತಾ ಇದೆ ಅಂದರೆ ಒಂದು ಮಗು ಹುಟ್ಟಿಸಿದಷ್ಟೇ ಕಷ್ಟ. ಇವತ್ತು ಗರ್ಭಪಾತಗಳ ಸಂಖ್ಯೆ ಹೆಚ್ಚಿರುವಾಗ ಮಕ್ಕಳ ಜನನ ಸಂಖ್ಯೆಯನ್ನು ಎಣಿಸಲು ಯಮಧರ್ಮರಾಯ ಬರುವುದಿಲ್ಲ ಅಂತ ಒಂದು ಮಾತಿದೆ. ಚಿತ್ರಗುಪ್ತ ಮಾತ್ರ ಬರ್ತಾನೆ ಅಂತ. ನೀನು ಪ್ರತಿ ಸಿನಿಮಾಗೆ ಚಿತ್ರಗುಪ್ತ ಆಗ್ಬೇಕೆ ವಿನಃ ನಿಂದೆ ಸಿನಿಮಾಗೆ ನೀನು ಯಮಧರ್ಮರಾಯ ಆಗಬಾರ್ದು. ದಿಸ್ ಕನ್ಸಿಡರ್ಸ್. ಈ ಸ್ಟೇಟ್ಮೆಂಟು ಎಲ್ಲ ಸಿನಿಮಾದ ಎಲ್ಲ ಕಲಾವಿದರಿಗೂ ಅಪ್ಲೈ ಆಗುತ್ತೆ. ದಯವಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಶಿವಣ್ಣನಂತ ಹಿರಿಯ ಕಲಾವಿದರನ್ನ, ನಮ್ಮ ಅಣ್ಣನಂತ ಹಿರಿಯ ಕಲಾವಿದರನ್ನ, ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ, ಇವ್ರನ್ನೆಲ್ಲ ಒಂದ್ಸಲ ಅವ್ರ ಫೋಟೋ ನೋಡ್ಕೊಳ್ಳಿ, ಗೊತ್ತಾಗುತ್ತೆ ಸಿನಿಮಾದ ಬೆಲೆ ಏನು ಅಂತ. ನಾಳೆ ನೀವು ಗೆದ್ದಾಗ ಬರ್ತಿರಲ್ಲ ಸಿನಿಮಾ ಸಕ್ಸಸ್ ಪ್ರೆಸ್ ಮೀಟ್ಗೆ, ಆ ಸಕ್ಸಸ್ ಅಲ್ಲಿ ಇದ್ದಂಥ ನೀನು ಆಗಿರ್ಲಿಲ್ಲ ಅನ್ನೋದು ನಿನಗೆ ಗೊತ್ತಾಗುತ್ತೆ. UI 2 ಗೊತ್ತಾಗುತ್ತೆ. ಅವತ್ತು ಯಾರೋ ತಗೊಂಡೋದ ತೇರಿಗೆ ನೀನು ಬಂದು ಎಳೆದೇ ರಥನ ಅಂತ. ದಯವಿಟ್ಟು ಶಿವಣ್ಣ ಅಂತ ದೊಡ್ಡ ದೊಡ್ಡ ಕಲಾವಿದರನ್ನ ಮಾರ್ಗದರ್ಶನವಾಗಿ ಇಟ್ಕೊಳ್ಳಿ. ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಾರು ಹೇಳೋದಕ್ಕೆ ಶುರುವಾಗಿ ನಿಮ್ಮ ಸಿನಿಮಾ ಬಗ್ಗೆ ನೀವೇ ಮೂಕರಾದರೆ ನಿಮಗೆ ಬೆಲೆ ಇರಲ್ಲ. ನಾಳೆ ನಿಮಗೆ ಬಂದ್ಬಿಟ್ಟು ಆಡಿಯನ್ಸು ಆ ಸಂಜು ವೆಡ್ಸ್ ಗೀತದಲ್ಲಿ ಏನನ್ನ ಕ್ಯಾರೆಕ್ಟರ್ ಮಾಡಿದ್ರೆ ಆ ಶಿಡ್ಲಘಟ್ಟ ಎಪಿಸೋಡಲ್ಲಿ, ಇನ್ನೊಂದರಲ್ಲಿ, ಮತ್ತೊಂದರಲ್ಲಿ ಅನ್ನೋವಾಗ ನಿಮ್ಮ ಮುಖ ನೋಡಬೇಕು ನಾನು ಅಂತ ಆಸೆ ಪಡ್ತೀನಿ. ಯಾವುದೇ ಸಿನಿಮಾ ಆಗಿರಲಿ. ಆ್ಯಕ್ಚುಲಿ ಇದು ಉತ್ತರ ಸಿಕ್ಕಿದೆ ಅನ್ಕೋತೀನಿ. ಥ್ಯಾಂಕ್ ಯು. ಅಷ್ಟು ಬದ್ಧತೆ, ಸಿನಿಮಾ ಪ್ರೀತಿ ನಮ್ಮ ಎಲ್ಲ ಕಲಾವಿದರಿಗೂ ಬರಲಿ ಅಂತ ನಾನು ಕೇಳ್ಕೊತೀನಿ. ಸೊ ಹಾಗೆ ಈ ಒಂದು ಪ್ರೆಸ್ ಮೀಟನ್ನ ಮುಗಿಸೋದಕ್ಕಿಂತ ಮುಂಚೆ 1-2 ವಿಡಿಯೋಗಳಿದೆ ನೋಡಿ. ಇನ್ನೂ ಇದೆಯಾ? ಚೆಕ್. ಗೋಕುಲ್ ಸರ್, ನಿಮಗೆ ಪ್ರಶ್ನೆ. ಒಂದು ಸಿನಿಮಾ ಒಂದು ರಿಲೀಸ್ ಡೇಟ್ನ ಫೈನಲ್ ಮಾಡಿಕೊಂಡು ಪ್ರಮೋಷನ್ ಮಾಡಿ ರಿಲೀಸ್ ಹಂತಕ್ಕೆ ಬಂದಾಗ ರಿಲೀಸ್ ಆಗಲ್ಲ ಅಂತ ಒಂದು ಸುದ್ದಿ ಬರುತ್ತೆ. ನೀವೇ ಡಿಸ್ಟ್ರಿಬ್ಯೂಷನ್ ಮಾಡ್ತೀರಾ. ಅದಾದಮೇಲೆ 1 ವಾರ ಪೋಸ್ಟ್ಪೋನ್ ಮಾಡಿಕೊಂಡು ರಿಲೀಸ್ ಮಾಡಬೇಕು ಅಂತ ಮಾಡ್ತೀರಾ. ಇವತ್ತಿನ ಹೊತ್ತಿಗೂ ಸಂಜು ವೆಡ್ಸ್ ಗೀತ ರಿಲೀಸ್ ಆಗುತ್ತಾ ಅಂತೇಳಿ ಒಂದಷ್ಟು ಕ್ವೆಶನ್ ಮಾರ್ಕ್ಗಳು ಮಾಧ್ಯಮದವರೆಗೂ ಬಂದಿದೆ. ಗುರು ಆ ಸಿನಿಮಾ ರಿಲೀಸ್ ಆಗಲ್ಲ ಅಂತ ಹೇಳಿ. ಇಂಥ ಸಮಸ್ಯೆಗಳ ಮಧ್ಯೆ ಇಷ್ಟು ಥಿಯೇಟರ್, ಇನ್ನೂ ಆ್ಯಡ್ ಆನ್ ಥಿಯೇಟರ್ ಆಗುತ್ತೆ ಅಂತ ಹೇಳ್ತಿದ್ರ. ಇದನ್ನ ನೀವು ಹೆಂಗೆ ಕ್ಯಾರಿ ಓವರ್ ಮಾಡಿದ್ರೆ, ನಿಮಗೆ ಹೆಂಗೆ ಕಾನ್ಫಿಡೆಂಟ್ ಬಂತು ಇದನ್ನ ಇಷ್ಟು ಸೆಟಪ್ ಮಾಡಿದ್ರೆ? ಸರ್, ನಾವು ಮೊದಲೇ 10th ನಾವು ರೆಡಿ ಆಗಿದ್ರಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಸ್ಟೇ ಬಂತು. ಅದರಿಂದ ನಾವು ಪೋಸ್ಟ್ಪೋನ್ ಮಾಡ್ಕೊಂಡು 17th ಬರ್ತಾ ಇದ್ದೀವಿ. ಇನ್ನೂ ನಮ್ಮ ಜಾಸ್ತಿ ಥಿಯೇಟರ್ ಸಿಗ್ತಾ ಇದೆ. ತೆಲುಗು ಪಿಕ್ಚರ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಹೋಯಿತು. ಅದರಿಂದ ನಮ್ಗೆ ತುಂಬ ಅಡ್ವಾಂಟೇಜ್ ಆಯಿತು. ಪ್ಲಸ್ ನಾವು ಕನ್ಫರ್ಮ್ ಆಗಿ ನಾವು ಮಾಡ್ಕೊಂಬಂದ್ರಿ 10th ಇಲ್ದಿದ್ರೆ ನಮ್ಗೆ 17th ಬೇಕು ಅಂತ ಲಾಸ್ಟ್ ಮೊಮೆಂಟಲ್ಲಿ ಕೇಳಿದ್ರಿ. ಎಲ್ಲ ಥಿಯೇಟ್ರವರು ದಯವಿಟ್ಟು ಕೊಟ್ಟಿದ್ದಾರೆ, ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಒಳ್ಳೆ ಸಕ್ಸಸ್ ಆಗ್ತಾಯಿದೆ. ಪಿಕ್ಚರ್ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಸೂಪರ್ ಹಿಟ್ ಫಿಲಮ್ ನಾನು ನೋಡಿದ್ದೀನಿ. ಸೂಪರ್ ಹಿಟ್ ಆಗುತ್ತೆ ಫಿಲಮ್.
ನಮ್ಮ ಪ್ರೊಡ್ಯೂಸರ್ಗಾಗಲಿ ನಮ್ಮ ಡೈರೆಕ್ಟರ್ಗಾಗಲಿ ಆಮೇಲೆ ಮ್ಯೂಸಿಕ್ಕು ಎಕ್ಸ್ಟ್ರಾಡಿನರಿ ಆಗಿದೆ, ರೀ ರೆಕಾರ್ಡಿಂಗ್ ಆಗಲಿ, ಆಮೇಲೆ ನಮ್ಮ ಕಿಟಪ್ಪ ಅಷ್ಟು ಹೈಲೈಟಾಗಿ ಮಾಡಿದ್ದಾರೆ ಸಿನಿಮಾ ಅಲ್ಲಿ. ರಚಿತಾರಾಮ್ ಆಗಲಿ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಪಿಕ್ಚರ್ ಸೂಪರ್ ಹಿಟ್ ಆಗುತ್ತೆ, ಸಕ್ಸಸ್ ಮೀಟ್ ಇಷ್ಟು ಜಲ್ದಿ ಬರುತ್ತೆ. ನಾವು ಆ್ಯಂಡ್ ಟೀಮ್ ಪ್ರೊಡ್ಯೂಸರ್ 16-17 ಕೋಟಿ ಅಂತ ಸರ್ ಹೇಳ್ತಾ ಇದ್ದಾಳ. ಏನಂತಿಲ್ಲ ಬಿಫೋರ್ ರಿಲೀಸು ಎಷ್ಟು ಬಿಸ್ನೆಸ್ ಆಗಿದೆ, ಎಷ್ಟು ಸೇಫ್ ಆಗಿದೆ, ಹೆಂಗಿದೆ ಸರ್ ಅದ್ರ ಬಗ್ಗೆ ಹೇಳಿದ್ದಾರೆ? ಅಲ್ಲ, ಬಿಸ್ನೆಸ್ಸು ಅನ್ನೋದನ್ನು ನಾವು ಕೌಂಟಿಗೆ ಇಟ್ಕೊಳ್ಳೋದೇ ಸಿನಿಮಾ ಮಾಡಿದ ಸಿನಿಮಾ ಇದು. ಯಾಕೆಂದರೆ ನಾವು ಯಾವುದು ಸ್ಯಾಟಲೈಟ್ ಆಗಲಿ, OTT ಆಗಲಿ, ಅದರ್ ಲ್ಯಾಂಗ್ವೇಜ್ ಡಬ್ಬಿಂಗ್ ರೈಟ್ಸ್ ಆಗಲಿ ಯಾವುದನ್ನು ಸೇಲ್ ಮಾಡಿಲ್ಲ. ಬಿಕಾಸ್ ನಾವು ಇವತ್ತು ಮಾಡೋದಕ್ಕಿಂತ ಸಿನಿಮಾ ರಿಲೀಸ್ ಆದಮೇಲೆ ಮಾಡಿದ್ರೆ ಅದ್ರ ದುಪ್ಪಟ್ಟು ಬರುತ್ತೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು. ಇವತ್ತು ಮಾಡಿದ್ರೆ ಅಗ್ಗವಾಗಿ ಕೇಳ್ತಾರೆ, ಅದನ್ನು ಆಕಾಶದ ಎತ್ತರಕ್ಕೆ ಮಾರಬೇಕು ಅಂತ ಆಸೆ ಇದೆ. ಸೊ ಹಾಗಾಗಿ ಸಿನಿಮಾ ನಮಗೆ ಗೊತ್ತು, ಸಿನಿಮಾ ಹೇಗಿದೆ ಅಂತ. ಅಡುಗೆ ಮಾಡಿದವ್ರು ನಾವು ಗೊತ್ತಿರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಸೊ ವಿ ಆರ್ ವೆರಿ ಮಚ್ ಕಾನ್ಫಿಡೆಂಟ್ ಅಬೌಟ್ ದ ಫಿಲ್ಮ್. ಸೊ ಎನಿ ಮೋರ್ ಪ್ರಶ್ನೆಸ್ ಭಯ್ಯ? ಒಂದು ಸರ್, ಚಂದ್ರು ಸರ್ಗೆ ಲಾಸ್ಟ್ ಪ್ರಶ್ನೆ. ಯಾಕಂದ್ರೆ ಇದ್ದಾಗ ಅದೊಂದು ನಮಗೂ ಒಂದು ಕ್ವೆಶನ್ ಕೇಳಬೇಕು ಅಂತ ಅನ್ಸೆ ಸರ್. ಮಾಫಿಯಾ ಬಗ್ಗೆ ಮಾತಾಡ್ತಿದ್ರೆ ಇತ್ತೀಚಿನ ದಿನಗಳಲ್ಲಿ ಆ್ಯಡ್ ಆನ್ ಮಾಫಿಯಾ ಒಂದು ನಡೀತಾ ಇದೆ. ಮೇ ಬಿ ಡೈರೆಕ್ಟರ್ಗಾಗಿರ್ಬೋದು, ಪ್ರೊಡ್ಯೂಸರ್ಗಾಗಿರ್ಬೋದು, ಅಥವಾ ಟೀಮ್ ಅವ್ರಿಗೆ ಒಂದು ಫೋನ್ ಬಂದಿರುತ್ತೆ ಅನ್ಕೊಂತೇನೆ. ಸರ್, ನಾಳೆ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದರೆ 1,000 ಜನ ಕ್ರೌಡ್ ಕಾಣಿಸಿದ್ರೆ ನಿಮ್ಮ ಥಿಯೇಟರ್ ಮೀನ್ಸ್ ಜನ ಆಡಿಯನ್ಸ್ ಮಾತಾಡ್ತಾರೆ. ಸೊ ನಾವು ಒಂದಿಷ್ಟು ಜನ ಕ್ರೌಡ್ ಪುಲ್ಲಿಂಗ್ ಮಾಡ್ತೀವಿ, ಟಿಕೆಟ್ ಕೊಡಿ, ಟಿಕೆಟ್ ಮೇಲೆ ಇಷ್ಟು ದುಡ್ಡು ಕೊಡಿ ಅನ್ನೋ ಒಂದು ಕ್ರೌಡ್ ಪುಲ್ಲಿಂಗ್ ಅನ್ನೋದು ನಡೀತಾ ಇದೆ. ಈ ವಿಚಾರವಾಗಿ ಒಂದು ಪ್ರಶ್ನೆ, ನನಗೆ ಒಂದು ಉತ್ತರ ಬೇಕು. ಏನಕ್ಕೆ ಅಂತಂದ್ರೆ ಈ ಒಂದು ಆಸ್ ಬಿಂಗ್ ನಾನೊಬ್ಬ ಆಡಿಯನ್ ಆಗಿ ನಾನೊಂದು ಸಿನಿಮಾನ ದುಡ್ಡು ಕೊಟ್ಟು ನೋಡ್ಬೇಕು. ಯಾರೋ ಫ್ರೀಯಾಗಿ ಕೊಟ್ಟು ನೋಡ್ತಾರೆ ಅಂದ್ರೆ ನನಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇರಲ್ಲ. ಆ ಒಂದು ಕಾರ್ಯ ಅನ್ನೋದು ಸತ್ರೆ ಮಾತ್ರ ಚಿತ್ರರಂಗ ಮತ್ತೆ ಮುಂಚೆ ಇದ್ದಂತಹ ಏಳಿಗೆಗೆ ಬರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಅನಿಲ್ ಮೊದಲೇ ಮಾತಾಡ್ಬಿಟ್ರು ನಾಗಶೇಖರ್ ಅದರ ಆ ವಿಚಾರವಾಗಿ. ನೀವು ಮಾತಾಡಿದ್ದ? ಹಾಂ, ಚಂದ್ರಚೂಡ್ ಮೊದಲೇ ಹೇಳ್ಬಿಟ್ರು ಆ ವಿಚಾರ. ನಾವು ಯಾರನ್ನು ನಾವು ಟಿಕೆಟ್ ಕೊಡ್ತೀವಿ ಬಂದು ಸಿನಿಮಾ ನೋಡಿ ಅಂತ ಹೇಳೋ ಥರದ ವ್ಯವಹಾರ ಇಲ್ಲಿ ಇಲ್ವೇ ಇಲ್ಲಪ್ಪ. ನಮ್ಮ ಮನೆಯವರು ಅವರವರು ಟಿಕೆಟ್ ಬುಕ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ. ನನ್ನ ಹೆಂಡತಿ ಆಗಲೇ ಒಂದು 40 ಟಿಕೆಟ್ ಬುಕ್ ಮಾಡಿದ್ದಾಳೆ, ನಮ್ಮ ಅತ್ತೆ ಒಂದು 15 ಟಿಕೆಟ್ ಬುಕ್ ಮಾಡ್ಕೊಂಡಿದ್ದಾರೆ ಅವ್ರ ಮನೆಯವ್ರು ಹೋಗೋಕ್ಕೆ. ಹಾಗೆ ನಮ್ಮ ಸ್ನೇಹಿತರುಗಳೆಲ್ಲರೂ ಅವ್ರವ್ರ ಮನೆಯವ್ರಿಗೂ ನಮ್ಮ ಮನೆಯವ್ರಿಗೂ ನಾವು ಟಿಕೆಟ್ ಕೊಡ್ತಾ ಇಲ್ಲ. ಜನ ಬರಬೇಕು, ನೋಡಬೇಕು, ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು. ಒಂದು ನಿಮಿಷ ಕೊಡ್ತೀನಿ. ನೋಡ್ತಿದ್ದಾರೆ, ಓಕೆ. ಬಟ್ ಈ ವಿಚಾರವಾಗಿ ನಿಮ್ಮ ಈ ಹಾಸ್ಟೆಲ್ಗಳಿಗೆ ಇವಾಗ ತುಂಬ ಡಿಮ್ಯಾಂಡ್ ಬಂದಿದೆ ಅನಿಲ್. ಹಾಸ್ಟೆಲ್ ಹುಡುಗರಿಗೆ ತುಂಬ ಡಿಮ್ಯಾಂಡ್ ಬಂದಿರುವಂಥ ಕಾಲ. ಒಂದು ಸಿನಿಮಾ ಹೆಸರು ತಗೊಳ್ಳಲ್ಲ, ನಿನಗೊಂದು ಉದಾಹರಣೆ ಕೊಡ್ತೀನಿ ನಿಮಗೆ. ನಾನು ಮಾತಾಡೋದೇ ಹಿಂಗೆ ಹುಟ್ಟುಗುಣ, ಬೇಜಾರಾದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಳ್ಳಿ ಕೇಳಿಸ್ಕೊಳ್ಳೋರು. ಹಾಸ್ಟೆಲ್ ಹುಡುಗರಿಗೆ ಕರ್ಕೊಬರೋದು, ಅವ್ರ ಹತ್ರ ಫೇಸ್ಬುಕ್ ಪೇಜ್ ಇದೆಯಾ ಅಂತ ನೋಡೋದು. ಇತ್ತೀಚಿನ ದಿನಗಳಲ್ಲಿ ಕಳೆದ ವರ್ಷ ಒಂದು ನವೆಂಬರಲ್ಲಿ ನಾನೇ ಐ ವಿಟ್ನೆಸ್ ಕಣ್ ಸಾಕ್ಷಿಯಾಗಿ ನೋಡಿದೆ. 74,000 ಟಿಕೆಟ್ ಹರಿಸಿದ್ರು. ಟಿಕೆಟ್ ಹರಿಸಿದ ಮೇಲೆ ಈ ನಮ್ಮ ಡಿಸ್ಟ್ರಿಬ್ಯೂಟರ್ಗಳು ತುಂಬ ಪ್ರಾಕ್ಟಿಕಲಾಗಿ ಕೇಳ್ತಾರೆ, 74,000 ಜನ ಎಲ್ಲವರೇ ಅಂತ. ಎಲ್ಲಿ ಕರ್ಕೊಬರೋದು, ಯಾವ್ಯಾವ ನಾವು ಕರ್ಕೊಬರ್ತೀವಿ ನಿಮಗೆ ಯಾಕೆ ಅಂತ. ಟಿಕೆಟ್ ಹರ್ಸಾಗಿದೆ, ಕರ್ಕೊಂಬರೋಕೆ ಹುಡುಗರಿಲ್ಲ. ಅದಕ್ಕೆ ಮತ್ತೆ ವೆಹಿಕಲ್ ಹಾಕಬೇಕು, ಊಟ ತಿಂಡಿ ಕೊಡಬೇಕು, ಔಷಧಿ ಕೊಡಬೇಕು, ಟಾನಿಕ್ ಕೊಡಬೇಕು. ಇದೆಲ್ಲ ಕೊಟ್ಟ ಮೇಲೆ ಅವ್ರು ಫೇಸ್ಬುಕ್ಕಲ್ಲಿ ಬರೀಬೇಕು. ಅದಕ್ಕೊಬ್ಬ ಮಾಫಿಯಾ, ಅವನು ಫೇಸ್ಬುಕ್ಕಲ್ಲಿ ಏನು ಬರೆದಿದ್ದಾರೆ ಅಂತ ನೋಡಬೇಕು. ಇವನೇನು ಮಾಡ್ತಾನೆ, ಗ್ರೂಪಲ್ಲಿ ಈ ಸಿನಿಮಾ ಮಾಸ್ಗೆ ಮಾಸ್ ಅಂತ ಬರೆದ್ಬಿಟ್ಟಿರ್ತಾನೆ ಒಬ್ಬ. ನೋಡಿದ್ರೆ 2,000 ಜನ ಮಾಸ್ಗೆ ಮಾಸ್ ಅಂತಾನೆ ಹಾಕಿರ್ತಾರೆ. ಯಾಕಂದ್ರೆ ಅವ್ರಿಗೆ ಏನು ಬರೀಬೇಕು ಅಂತ ಗೊತ್ತಿರಲ್ಲ. ಅವನಿಗೆ ಒಳಗಡೆಯಿಂದ ಏನೋ ಒಂದು ರಸ ಹುಟ್ಟಿರಲ್ಲ, ಅವನಿಗೆ ಏನು ಅಂತ ಗೊತ್ತಾಗಿರಲ್ಲ. ಈಗ ಒಂದು ಕಾಲಘಟ್ಟ ನಡೀತಾ ಇದೆ, ಟಿಕೆಟ್ ಹರಿಸ್ತಾರೆ, ಆದರೆ ಕರ್ಕೊಂಬರಕ್ಕೆ ಜನ ಇಲ್ಲ. ಕರ್ಕೊಬಂದ್ರೂ ಅವ್ರು ಪೂರ್ತಿ ಪಿಕ್ಚರ್ ನೋಡಲ್ಲ. ಇವತ್ತು ಆಡಿಯನ್ಸ್ ಹೆಂಗಾಗಿದ್ದಾರೆ ಅಂದರೆ, ನಿಜವಾದ ಸಿನಿಮಾ ಚೆನ್ನಾಗಿದ್ದರೆ ಎಷ್ಟು ಕಿಲೋಮೀಟರ್ ಆಗಲಿ, ಎಷ್ಟೇ ಕಷ್ಟ ಆಗಿರಲಿ, ಮಳೆ ಬರಲಿ, ಚಳಿ ಇರಲಿ, ಇನ್ನೊಂದಿರಲಿ, ಸಿನಿಮಾನ ನೋಡೋವಂಥ ಕಾಲಘಟ್ಟದಲ್ಲಿ ಇವೆಲ್ಲವೂ ತಾತ್ಕಾಲಿಕವಾದಂಥ ತಂತ್ರಗಳನ್ನು ಒಂದು ವ್ಯವಸ್ಥೆನೇ ತನಗೆ ತಾನೇ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಈಗ ಅದು ಆಗೋದಿಲ್ಲ ಅಂತ ಗೊತ್ತಾದ ಮೇಲೆ ತಾನೇ ಅದು ಆರ್ಗ್ಯಾನಿಕ್ ಕಡೆಗೆ, ಸಹಜತೆಗೆ ಹೋಗುತ್ತೆ. ಈಗ ನಿಮಗೂ ಗೊತ್ತು, ಹಿಂದಿನ ಕಾಲದಲ್ಲೆಲ್ಲ 100 ದಿನ, 200 ದಿನ, 300 ದಿನ, 1 ವರ್ಷ ಎಲ್ಲ ಅಣ್ಣವ್ರ ಸಿನಿಮಾಗಳು ಹೋಗೋದು, 100 ದಿನ ಹೋಗೋದು, 1 ವಾರ ಆದಮೇಲೆ ಪಿಕಪ್ ತಗೊಳ್ಳೋದು. ಯಾಕೆ ಈಗ ಆಗಲ್ಲ ಅಂತಂದರೆ, ಅದು ಹಿಟ್ಟ ಪ್ಲಾಫ ಅನ್ನೋಕ್ಕಿಂತ ಮುಂಚೆ 1,000 ಕೋಟಿ ಕ್ಲಬ್ಗೆ ಹೋಯ್ತು ಅಂತ ಸೇರಿಸ್ಬಿಡ್ತಾರೆ. ಇನ್ಕಮ್ ಟ್ಯಾಕ್ಸ್ನವ್ರು ಮನೆಗೆ ಬಂದ್ಬಿಡ್ಬೇಕು ಕೊಟ್ಟಾರೆ ಅವ್ರಿಗೆ. ಈ ಥರದ್ದು ಟ್ರೆಂಡ್ ಶುರುವಾಗಿರೋದ್ರಿಂದ ನಾವು ಈ ಟ್ರೆಂಡಿಗೆ ಹೋಗೋದು ಬೇಡ. ಥಿಯೇಟ್ರಿಗೆ ಜನ ಕರೆಸೋಷ್ಟು ಶಕ್ತಿ ನಮಗಿಲ್ಲ, ಬಟ್ ಥಿಯೇಟ್ರಿಗೆ ಜನ ಬರೋಷ್ಟು ಒಳ್ಳೆ ಸಿನಿಮಾ ಮಾಡೋ ಶಕ್ತಿ ಇದೆ. ನಾವು ಅದನ್ನು ಮಾತ್ರ ಮಾಡೋದು. ಸೊ ಸಂಜು ವೆಟ್ಸ್ ಗೀತಾ ಇಸ್ ಅ ವಂಡರ್ಫುಲ್ ಫಿಲ್ಮ್. ಒಳ್ಳೆ ಸಿನಿಮಾ, ಜನ ಬಂದೇ ಬರ್ತಾರೆ, ಸೂಪರ್ ಹಿಟ್ ಆಗೇ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಸೊ ಕ್ವಶನ್ಗಳನ್ನ ನಿಲ್ಲಿಸಿ ಇದೆಯಾ? ಸರ್, ಅರುಣ್ ಸರ್, ಪ್ರತಿಧ್ವನಿ ಚಾನಲಿಂದ. ಸರ್, ನೀವು ಹಿಂದೆ ಕೊಟ್ಟದ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳಲ್ಲಿ ರಿಲೀಸ್ ಟೈಮಲ್ಲಿ ಕಾಂಟ್ರವರ್ಸಿನ ಜಾಸ್ತಿ ನಿಮ್ಮ ನಿರ್ದೇಶನ ಸಿನಿಮಾಗಳಲ್ಲಿ.
ಅದಕ್ಕೆ ಅವ್ರದ್ದೇನು ಪಾತ್ರ ಇರಲ್ಲ ಹೇಳ್ತಾರೆ. ಅಲ್ಲ ಏನಂದರೆ ನಿಮಗೆ ಅದೇನೋ ಹೇಳ್ತಾರಲ್ಲ, ಈ ಒಳ್ಳೆ ದಾರಿಯಲ್ಲಿ ನಡೆಯೋನಿಗೆ ಭಾಳ ಅಡ್ಡ ತಡೆ ಕಷ್ಟ ಇರ್ತವೆ ಅವು. ನಾವು ಒಳ್ಳೆ ದಾರಿ ಅಂತ ಗೊತ್ತಿರ್ತದಲ್ಲ, ಎಲ್ಲನೂ ಒದ್ಕೊಯ್ತೀವಿ. ಆಮೇಲೆ ಎಲ್ಲ ಚೇಂಜ್ ಮಾಡ್ತಾರೆ ಅಂತ ಗೊತ್ತು, ಅದಕ್ಕೋಸ್ಕರ ನಮಗೆ ಜಾಸ್ತಿ ಬರ್ತವೆ. ಏನು ತೊಂದರೆ ಇಲ್ಲ, ಚೇಂಜ್ ಮಾಡೋಣ ಬೈ, ವಿ ಆರ್ ಚೇಸರ್ಸ್. ಆಯಿತಾ? ಕಷ್ಟಗಳು ಎಷ್ಟೇ ಬರಲಿ, ಇನ್ನೂ 150 ಕಷ್ಟ ಬರಲಿ, ನಾಳೆ ಬೆಳಿಗ್ಗೆ ರಿಲೀಸ್ ಮಾಡೋಣ. ಓಕೆನಾ? ಥ್ಯಾಂಕ್ ಯು. ಈಗ ಎಲ್ಲರೂ ತಮ್ಮ